ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಸಂತಶ್ರೀರಂಗಪೃಥ್ವೀಶ ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ಪರಮಗುರುಭ್ಯೋ ನಮಃ ಸರ್ವಗುರುಭ್ಯೋ ನಮಃ ಶಿವತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ. ಪಾದುಕಾ ಸಹಸ್ರದಲ್ಲಿ 498ನೇ ಶ್ಲೋಕ. ಇದು ರತ್ನಸಾಮಾನ್ಯ ಪದ್ಧತಿಯಲ್ಲಿ ಸ್ವಾಮಿ ದೇಶಿಕರು ಪಾದುಕಾದೇವಿಯ ವೈಭವವನ್ನು, ಅವಳ ಗರ್ಭದಲ್ಲಿ ಇರುವಂಥ ರತ್ನಗಳ ಸಮೂಹದ ಕಿರಣಗಳ ಒಂದು ಪ್ರಕಾಶ, ಆ ಪ್ರಕಾಶ ಅಥವಾ ಅದರ ಕಿರಣದ ಕಾಂತಿ ಅಂತ ಇಟ್ಕೊಳ್ಬೋದು, ಆ ಕಾಂತಿಯನ್ನು ವಿಷಯವಾಗಿ ಮಾಡಿ ಅವಳ ವೈಭವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅವಳ ಅನುಗ್ರಹ ಎಲ್ಲರಿಗೂ ಬೇಕು. ಅವಳ ಅನುಗ್ರಹದಿಂದಲೇ ಪರಮಾತ್ಮನ ದರ್ಶನ, ಆಚಾರ್ಯರ ಕೃಪೆ, ಗುರು ಕೃಪೆ ಅದು ತುಂಬ ಮುಖ್ಯವಾದದ್ದು. ಅದು ಎಷ್ಟು ನಮ್ಮ ಮೇಲಿರುತ್ತೋ ಅಷ್ಟು ನಮಗೆ ಭಗವಂತನ ಹತ್ತಿರ ಹೋಗೋದಕ್ಕೆ ಸಾಧ್ಯ. ಅವರ ಕೃಪೆ ಇಲ್ಲದೆ ಭಗವಂತ ದರ್ಶನನೂ ಆಗೋದಿಲ್ಲ, ಹತ್ರನೂ ಹೋಗೋಕ್ಕಾಗಲ್ಲ. ಯಾವ ಜನ್ಮವೋ ಇನ್ನೆಷ್ಟು ಜನ್ಮವೋ ಗೊತ್ತಿಲ್ಲ. ಅದರಿಂದ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅದಕ್ಕೆ ಗುರು ಕೃಪೆಗೆ ಸದಾ ನಾವು ಒಳಪಟ್ಟಿರಬೇಕು. ಗುರು ಕೃಪೆ ಬೇಕು ಅಂತಂದರೆ ಯಾವಾಗಲೂ ಸನ್ನಿಧಾನ ಬೇಕಲ್ವ. ಇಲ್ಲ ಇರೋಕ್ಕಾಗೋದಿಲ್ಲ ಅಂದಾಗ ಮಾನಸಿಕ ಧ್ಯಾನ, ಆ ಧ್ಯಾನದಿಂದಲೂ ಅವ್ರ ಹತ್ತಿರ ಆಗ್ತಾರೆ. ಅದರಿಂದ ಅವ್ರ ಹತ್ತಿರ ಇದ್ರೇ ನಮಗೆ ಸಾಕ್ಷಾತ್ಕಾರವಾಗೋದು, ಈ ಜನ್ಮ ಸಾರ್ಥಕವಾಗೋದು ಅನ್ನೋದು ಖಂಡಿತ. ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ಅದು ಕಟಾಕ್ಷ ಸ್ವಲ್ಪ ಆದರೂ ಸಾಕು ಅಂತಾರೆ. ಪಾದುಕಾದೇವಿಯ ಶಬ್ದ ಅಂತ ನಾದ ಅಂತ ಹೇಳಿದ್ರು. ಮಣಿಗಳ ನಾದವೋ, ಅವಳ ದರ್ಶನವೋ, ಅಥವಾ ಅವಳ ಕಾಂತಿಯ ಒಂದು ಕಿರಣ ನಮ್ಮ ಮೇಲೆ ಬಿದ್ದರೂ ಸಾಕು. ಪಾದುಕಾದೇವಿ ಅಷ್ಟು ದಯಾಮಯಿ ಅಂತಲೇ ಕೊಂಡಾಡ್ತು. ಅದಕ್ಕೋಸ್ಕರನೇ ಭಗವಂತನನ್ನು ಸಂಚಾರದಲ್ಲಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದು ನಮಗೆ ತೋರಿಸಿಕೊಡ್ತಾಳೆ. ಇವರೇ ಪರಮಾತ್ಮ, ಇವರೇ ಪರತತ್ವ ಅಂತ ತೋರಿಸಿಕೊಡುವಂಥವಳು ಅಂತಲೇ ಸ್ತೋತ್ರ ಮಾಡಿದ್ದಾರೆ. 498ನೇ ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಆಕೀರ್ಣರತ್ನನಿಕರ ಮಣಿಪಾದುಕೆ ತ್ವಾಂ ರಂಗೇಶ್ವರಸ್ಯ ಲಲಿತಾಂ ವಿಪಣಿಂ ಪ್ರತೀಮಗ ಯತ್ ಸಂಶಯೇಣ ಭವತಿ ಸ್ಥಿರ ಭಕ್ತಿ ಮೂಲ್ಯಂ ಕೈವಲ್ಯಮತ್ರ ಜಗತಾಂ ಕ್ರಯ ವಿಕ್ರಯಾರ್ಹಂ. ಕ್ರಯ ವಿಕ್ರಯ, ಒಂದು ಸಾಮಾನನ್ನು ನಾವು ಬೆಲೆ ಕೊಟ್ಟು ತಗೊಳ್ತೀವಿ, ಇನ್ನೊಂದು ಸಾಮಾನನ್ನು ಬೆಲೆಗೆ ಮಾರ್ತೀವಿ. ಮಾರೋದು ಇದು ಮಾಡೋದು ಯಾರ ಕೆಲಸ? ಅದು ವೈಶ್ಯರ ಧರ್ಮ, ವೈಶ್ಯರ ಪರಧರ್ಮ. ಆದರೆ ನಾವು ಮಾಡಿದ್ದೀವಿ. ನಾವು ನಮ್ಮ ಪುಣ್ಯಗಳನ್ನೆಲ್ಲ ಕೊಟ್ಟು ಈ ದೇಹವನ್ನು ಪಡ್ಕೊಂಡಿದ್ದೀವಿ. ಎಷ್ಟೋ ಜನ್ಮಗಳಲ್ಲಿ ಮಾಡಿರುವಂಥ ಪುಣ್ಯದ ಫಲವಾಗಿ ಈ ಸುಂದರವಾದ ಮನುಷ್ಯ ದೇಹ ಸಿಕ್ಕಿದೆ. ಅದು ತುಂಬ ಸುಲಭ ಅಲ್ಲ, ತುಂಬ ದುರ್ಲಭವಾದ. ಅದಕ್ಕೆ ಅದನ್ನು ಹೇಳಿದವರು, ಎಷ್ಟೋ ಪುಣ್ಯಗಳನ್ನು ಕೊಟ್ಟಿದ್ದೀರಾ, ಅಡ್ಬಿಟ್ಟಿದ್ದೀರಾ ನೀವು, ಅದನ್ನು ತಗೊಂಡಿದ್ದೀರಾ. ಮತ್ತು ಅದಕ್ಕೆ ಎಷ್ಟು ಬೆಲೆ, ಅದನ್ನು ಸರಿಯಾಗಿ ನೋಡ್ಕೋಬೇಕಲ್ಲ. ಇಲ್ಲಿ ಭಕ್ತಿ ಎನ್ನುವಂಥ ಬೆಲೆ ಮೋಕ್ಷ. ಭಕ್ತಿಯಿಂದ ತಾನೇ ಮೋಕ್ಷ ಸಿಗೋದು. ಭಕ್ತಿ ಎನ್ನುವಂಥ ಬೆಲೆಯನ್ನು ಕೊಟ್ಟು ಮೋಕ್ಷವನ್ನು, ಅದನ್ನು ಸ್ವಾಮಿ ದೇಶಿಕರು ಹೇಳ್ತಾರೆ, ಅಮ್ಮ ಪಾದುಕೆ ನಿನ್ನ ನಾನಾ ರತ್ನಗಳಿಂದ ಉಂಟಾಗುವಂತಹ ಇದು ಕಾಂತಿ, ಅದರಿಂದ ತುಂಬಿ ಹೋಗಿದೆ ಅದು ಭಕ್ತಿ ಅನ್ನೋದು. ಅದರಿಂದ ನಿನ್ನನ್ನು ದೇವರು ಏನು ಮಾಡಿದ್ದಾರೆ, ಒಂದು ಅಂಗಡಿ ಬೀದಿ ಅಂತೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಆ ಅಂಗಡಿ ಬೀದಿನಲ್ಲಿ ಏನು ಮಾಡಬೇಕು, ನೀವೇನು ಮಾಡ್ತೀರಾ? ಅಂಗಡಿ ಬೀದಿಗೆ ಹೋದರೆ ಶಾಪಿಂಗ್, ವಿಂಡೋ ಶಾಪಿಂಗ್ ಮಾಡ್ತೀರಾ. ಶಾಪಿಂಗ್ ಏನನ್ನು ಕೊಟ್ಟು ಏನು ತಗೊಳ್ತೀರಾ ಅಂತ ಕೇಳಿದ್ರೆ, ನಿನ್ನ ಆಶ್ರಯದಿಂದ ಈ ಲೋಕದಲ್ಲಿ ಜನರಿಗೆ ಸ್ಥಿರವಾದ ಭಕ್ತಿ, ಆ ಭಕ್ತಿ ಎನ್ನುವಂಥ ಅಮೂಲ್ಯವಾದಂಥದ್ದು, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆದರೆ ಅದನ್ನು ಕೊಟ್ಟುಬಿಟ್ಟು ಏನು ಸಿಗತ್ತೆ? ನಾವು ಕೊಡೋದು ಸಾಮಾನ್ಯವಾದದ್ದು, ಆದರೆ ಸಿಗುವಂಥದ್ದು ಅಮೂಲ್ಯವಾದ. ಸೊ ಅಮೂಲ್ಯವಾದ ಭಕ್ತಿಗೆ ಅಮೂಲ್ಯವಾದ ಸಿಗಬೇಕು. ಆದರೆ ಇಲ್ಲ, ಅದಿಲ್ಲ. ಸಾಮಾನ್ಯವಾದ ಭಕ್ತಿಗೆ ಒಂದು 10 ಕಾಸಿಗೆ ಅಮೂಲ್ಯವಾದ ಸಿಗತ್ತೆ. ಇದು ಕ್ರಯ ವಿಕ್ರಯ ಮಾಡಬೇಕಾದ್ರೆ, ನೀನು ಅಡುಬಿಡಬೇಕಾದ್ರೆ ಅಮೂಲ್ಯವಾದದ್ದನ್ನು ಇಟ್ಕೊಂಡು ಈ ಬಿಡಿಗಾಸು ಕೊಡ್ತಾರೆ. ಕ್ರಯ ವಿಕ್ರಯ ಅರ್ಹಂ, ಅದರಲ್ಲಿ ಅಡುಬಿಡೋದು ಬೇಡ,
ಕ್ರಯ ವಿಕ್ರಯ ಮಾಡ್ಕೊಬಿಡೋಣ, ಕೊಟ್ಬಿಡೋಣ. ಏನೂ ಒಂದು 10 ಕಾಸು ಕೊಟ್ಬಿಟ್ಟು ಅಮೂಲ್ಯವಾದದ್ದನ್ನು ತಗೊಳ್ಳೋದು ರತ್ನವನ್ನು ಅಂತ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ಭಕ್ತಿ ಅಂತ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಇವರು ಸ್ವಾಮಿ ದೇಶಿಕರಂತಾರೆ, ನೀನು ಒಂದು ಶಾಪಪ್ಪ, ನೀನು ಅಂಗಡಿ. ಅದರಿಂದ ಅಲ್ಲಿ ಒಂದು ಯಾರು ಏರ್ಪಾಡು ಮಾಡಿರೋದು? ಭಗವಂತ ಒಂದು ಅಂಗಡಿಯನ್ನು ಮಾಡಿಕೊಟ್ಬಿಟ್ಟಿದ್ದಾನೆ. ಅದರಿಂದ ಭಗವಂತನನ್ನು ಪಡ್ಕೊಳ್ಬೇಕಾದ್ರೆ ಕರ್ಮವೋ ಜ್ಞಾನವೋ ಭಕ್ತಿಯೋ ಎಷ್ಟು ಕಷ್ಟಪಟ್ಟು ಮಾಡಬೇಕು, ಎಷ್ಟೆಷ್ಟು ಜನ್ಮಗಳಲ್ಲಿ ಮಾಡಿ ಅವನನ್ನು ಧ್ಯಾನ ಮಾಡಿ ಪಡ್ಕೊಳ್ಳೋದು ಸುಲಭನ? ಇಲ್ಲ, ತುಂಬ ಕಷ್ಟ. ಅವನು ಕೊಡುವಂಥದ್ದೇನು? ತನ್ನನ್ನೇ ಕೊಡ್ತಾನೆ, ಅದೇ ಮೋಕ್ಷ. ತನ್ನನ್ನೇ ಕೊಡೋದು ಅಂದ್ರೇನು? ಸಂಸಾರ ಬೇಡ, ಬಾ ನನ್ನ ಜೊತೆಯಲ್ಲಿರು. ಅವನನ್ನೇ ಕೊಟ್ಕೊಳ್ತಾನೆ, ಅವನ ಅಮೂಲ್ಯ ಅಲ್ವಾ? ಅದರಿಂದ ಅದು ಮೋಕ್ಷ ಎನ್ನುವಂತಹ ಅಮೂಲ್ಯವಾದ ಒಂದು ಪದಾರ್ಥ ಅಲ್ಲ, ಇಲ್ಲಿ ಅನುಭವವನ್ನು ನಾವು ಸಾಮಾನ್ಯವಾದ ಈ ಮಾರ್ಕೆಟ್ ಬೀದಿ, ಅದೇ ದೇವರ ಉತ್ಸವ ಬೀದಿನೇ ಒಂದು ಮಾರ್ಕೆಟ್. ಅದಕ್ಕೋಸ್ಕರನೇ ಇವಾಗೆಲ್ಲ ಬರೀ ಅದನ್ನೇ ಇಟ್ಕೊಂಡ್ಬಿಡ್ತಾರೆ. ಯಾವುದು? ಲೌಕಿಕವಾದಂಥ ಪದಾರ್ಥಗಳನ್ನು ಮಾರೋದೇ ಉತ್ಸವದಲ್ಲಿ. ಎಲ್ಲ ಜನಗಳಿಗೂ ಅದೇ ಮೇಯ್ನ್. ಭಕ್ತರು ಬರ್ತಾರೆ, ಸೇವೆ ಮಾಡ್ತಾರೆ, ಅವ್ರಿಗೆ ಜಾಗ ಮಾಡಿಕೊಡ್ಬೇಕು ಅನ್ನೋದಿಲ್ಲ. ತಮಗೇನು ವ್ಯಾಪಾರ ಆಗುತ್ತೆ ಅನ್ನೋದೇ ನೋಡ್ತಾ ಇರ್ತಾರೆ. ಆದರೆ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋಳು ಯಾರು? ಪಾದುಕ ದೊಡ್ಡ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅಂಗಡಿ ಇಟ್ಕೊಂಡು ಇದನ್ನು ನೋಡ್ರಿ, ಅದ್ಯಾಕ್ರಿ ಆ ಕಡೆ ಈ ಕಡೆ ಸೈಡಲ್ಲಿ ನೋಡ್ತೀರಾ? ನಾವು ಹೋಗೋದೆಲ್ಲ ನೋಡ್ತೀವಲ್ಲ, ಏನೇನೋ ಇರುತ್ತೆ ಅಲ್ಲಿ. ಆದರೆ ಅದೆಲ್ಲ ಪ್ರಯೋಜನವಿಲ್ಲದ್ದು, ಅಮೂಲ್ಯವಾದದ್ದು. ಅದರಿಂದ ಯಾವುದನ್ನು ಕಷ್ಟಪಟ್ಟು ಪಡ್ಕೊಳ್ಬೋದೋ ಅದನ್ನು ಸುಲಭವಾಗಿ ನೀವು ಪಡ್ಕೊಳ್ಬೋದು. ತುಂಬ ಏನು ದುಡ್ಡು ಕೊಡಬೇಡಿ. ಮಾರೋದು ಕೊಳ್ಳೋದು ಎಲ್ಲರೂ ಜನಗಳು ಮಾಡ್ತಾರೆ. ಅದರಿಂದ ಪರಮಾತ್ಮ ಸ್ವಾಮಿ ನಮ್ಮ ಆಳ್ವಾರ್ಗಳು ಎನ್ನುವಂತಹ ಪೇಟೆ ಬೀದಿಯನ್ನು ಉಂಟು ಮಾಡಿ ಅಲ್ಲಿ ಅವರನ್ನೆಲ್ಲ ಕೂರಿಸಿ, ಅವರನ್ನು ಅವತಾರ ಮಾಡುವಂತೆ ಮಾಡಿ ಕೂರಿಸ್ಬಿಟ್ಟಿದ್ದಾನೆ ಅವರನ್ನು. ಯಾಕೆಂದರೆ ಯಾರೂ ಇವರನ್ನು ಆಶ್ರಯಿಸ್ತಾರೋ ಅವ್ರ ಹತ್ರ ಏನೂ ಕೊಡಬೇಕಾಗಿಲ್ಲ, ತಗೊಳ್ಳೋದೆ. ಹೇಗೆ ಭಗವಂತನಲ್ಲಿ ನಾವೇನು ಕೊಡೋಕ್ಕಾಗಲ್ಲ, ಎಲ್ಲ ತಗೊಳ್ಳೋದೆ. ಹಾಗೆ ಅವರ ಹತ್ರ ಹೋದರೆ ಅವರು ತಾನಾಗೇನೆ ಮೋಕ್ಷವನ್ನು ಕೊಡಿಸ್ಬಿಡ್ತಾರೆ, ಸುಲಭವಾಗಿ ಕೊಟ್ಬಿಡ್ತಾರೆ. ನಿಮ್ಗೆ ಆಸೆ ಇದೆಯಾ? ಅದೇ ನೀವು ಕೊಡಿ, ಸಾಕು ಬೆಲೆ. ನಿಮ್ಮ ಆಸೆ ಎನ್ನುವಂಥ ಬೆಲೆಯನ್ನು ಕೊಟ್ಟರೆ ಮೋಕ್ಷ ಎನ್ನುವಂತಹ ಇದನ್ನು ಅಮೂಲ್ಯವಾದವನ್ನು ನಿಮಗೆ ಕೊಡ್ತೀವಿ ಅಂತ ಆಳ್ವಾರ್ಗಳು, ಆಚಾರ್ಯರುಗಳು ನಮಗೆ ಸುಲಭವಾಗಿ ಸಿಗುವಂಥವರಲ್ವ, ನಡೆಮಾಡುವಂತಹ ನಾವು ಕಾಣುವಂತಹ ದೇವರು ಅಂತ. ಆಕೀರ್ಣ ರತ್ನ ನಿಖರ ಮಣಿಪಾದುಕೆ ತ್ವಾಂ ನೀನು ರಂಗೇಶ್ವರಸ್ಯ ಲಲಿತಾ ವಿಪಣಿಂ ಪ್ರತಿ. ರಂಗೇಶ್ವರ ರಂಗನಾಥ, ಶ್ರೀರಂಗ ಕ್ಷೇತ್ರಕ್ಕೆ ಈಶ್ವರನಾದ ರಂಗನಾಥ ನಿನ್ನನ್ನು ಉಂಟು ಮಾಡಿಬಿಟ್ಟಿದ್ದಾನೆ ಒಂದು ವಿಪಣಿ ಅಂದರೆ ಮಾರ್ಕೆಟ್, ಶಾಪ್, ಅಂಗಡಿ. ಅಲ್ಲಿ ಯತ್ ಸಂಶಯೇಣ ಭವತಿ ಸ್ಥಿರ ಭಕ್ತಿ ಮೂಲ್ಯ. ಯಾರು ನಿನ್ನನ್ನು ಅಲ್ಲಿ ಬಂದು ಆಶ್ರಯಿಸ್ತಾರೋ ಅವನು ನಿನ್ನನ್ನು ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾನೆ, ಏರ್ಪಾಡು ಮಾಡಿ. ಯಾರಲ್ಲಿ ಬರ್ತಾರೋ ಆ ಜನಗಳಿಗೆ ಸ್ಥಿರ ಭಕ್ತಿ ಮೂಲ್ಯ, ಅಮೂಲ್ಯವಾದ ಸ್ಥಿರ ಭಕ್ತಿಯನ್ನು ಕೊಟ್ಬಿಟ್ಟು, ಕೈವಲ್ಯಂ ಅಂದರೆ ಮೋಕ್ಷ. ಸ್ಥಿರ ಭಕ್ತಿಯಿಂದ ಏನು ಸಿಗತ್ತೆ? ಕೈವಲ್ಯ ಅಂದರೆ ಮೋಕ್ಷ ಅಂತಲೇ ಇಲ್ಲಿ ಮಾಡಿದ್ದಾರೆ. ಕೇವಲವಾದದ್ದಲ್ಲ, ಕೇವಲವಾದದ್ದು ಆತ್ಮಾನುಭವ, ಸ್ವಯಂ ಆತ್ಮಾನುಭವ. ಆದರೆ ಆತ್ಮನಲ್ಲಿ ಒಳಗಡೆ ಇರುವಂಥ ಭಗವದ್ ಅನುಭವ ಅದು ಅಮೂಲ್ಯ ಕ್ರಯ ವಿಕ್ರಯ ಯಾರ್ಗಂ. ಅದನ್ನು ತೆಗೆದುಕೊಳ್ಳೋದು. ಪೇಟೆಯಲ್ಲಿ ಏನು ಮಾಡ್ತೀವಿ ನಾವು? ಮಾರಾಟ, ದುಡ್ಡು ಕೊಟ್ಟು ತಗೊಳ್ತೀವಿ. ವಿಕ್ರಯ, ಅವರು ನಮಗೆ ಕೊಡ್ತಾರೆ, ನಾವು ಅದನ್ನು ತಗೊಳ್ತೀವಿ, ಬೆಲೆ ಕೊಟ್ಟು ತಗೊಳ್ತೀವಿ. ಅದರಿಂದ ನಮಗೇನು ಬೇಕು? ಭಗವಂತನನ್ನು ಪಡ್ಕೊಳ್ಬೇಕಾದ್ರೆ ಸ್ಥಿರ ಭಕ್ತಿ, ಅಮೂಲ್ಯವಾದ ವಸ್ತು ಭಗವಂತ, ಮೋಕ್ಷ. ಅದನ್ನು ಪಡ್ಕೊಳ್ಳೋಕ್ಕೆ ಸುಲಭ ಸಾಧನ ಅಷ್ಟೇ. ಆಸೆಯನ್ನು ಅದು ಬರಬೇಕು ಅಂತ ಇಲ್ಲಿ ಸ್ತೋತ್ರ ಮಾಡಿ. ವ್ಯಂಕ್ತುಂ ಶಮಂ ಭಗವತೋ ಜಗದೀಶ್ವರತ್ವಂ ವಜ್ರಾಂಕುಶಧ್ವಜ ಸರೋರುಹ ಚಕ್ರ ಚಿಹ್ನಂ ಆಶ್ಲಿಷ್ಯ ನಿರ್ಭರ ರುಚಿಂ ಮಣಿಪಾದುಕೆ ತ್ವಾಂ ಆಸೀದನಾಭರಣ ಸುಂದರಮಂಘ್ರಿ ಪದ್ಮಂ.
ವ್ಯಂಕ್ತುಂ ಶಮಂ ಭಗವತೋ ಜಗದೀಶ್ವರತ್ವಂ. ಜಗದೀಶ್ವರತ್ವ ಯಾರಿಗಿದೆ? ಜಗದೀಶ್ವರತ್ವ ಮಣಿಪಾದುಕೆ ಜಗದೀಶ್ವರತ್ವಂ. ಲೋಕಕ್ಕೆಲ್ಲ ಜಗತ್ತಿಗೇನೆ ಈಶ್ವರನಾಗಿರುವಂಥ ಅವನೊಬ್ಬನಿಗೆ ಇರೋದು. ಆ ಒಂದು ಗುಣ ಯಾರಿಗಿದೆ? ಜಗದೀಶ್ವರತ್ವ. ಜಗತ್ತಿಗೆ ಈಶ್ವರತ್ವ ಪಡ್ಕೊಂಡಿರುವಂಥ ರಂಗನಾಥನ ಪಾದಕ್ಕೆ ನೀನು, ಬೇರೆ ಸಾಮಾನ್ಯಳಲ್ಲ ನೀನು. ವ್ಯಂಕ್ತುಂ ಅದನ್ನು ತೋರಿಸ್ಬೇಕಲ್ಲ, ಅಲ್ಲಿ ಇಲ್ಲಿ ಹೋಗಬೇಡಿ ಹುಡ್ಕೊಂಡು ಇವನೊಬ್ಬನೇ ಜಗದೀಶ್ವರ ಅಂತ ತೋರ್ಸೋಕ್ಕೋಸ್ಕರವಾಗಿ, ಪ್ರಕಾಶಪಡಿಸೋಕ್ಕೋಸ್ಕರವಾಗಿ ವ್ಯಂಕ್ತಂ. ವಜ್ರ ಯಾರಿಗೆ? ಅವನು ಯಾರು? ಯಾರಾದರೂ ಆಗ್ಬೋದಲ್ಲ ಜಗದೀಶ್ವರ ಅಂತ ಕರ್ಕೊಂಡು ಬಿಡ್ತಾರೆ, ಅವರವರೇ ಹೇಳ್ಕೊಂಡ್ಬಿಡ್ತಾರೆ ನಾನೇ ಜಗದೀಶ್ವರ. ಯಾರಿಗೆ? ವಜ್ರ, ಅಂಕುಶ, ವಜ್ರಾಯುಧ, ಆಮೇಲೆ ಚಿನ್ನ. ಈ ಎಲ್ಲ ಚಿಹ್ನೆಗಳು ಉಂಟು ಅವನಲ್ಲಿ. ಇದೆಯಾ ಪಾದಪದ್ಮದಲ್ಲಿ ಏನಿದೆ? ರೇಖಾಮಯ ಧ್ವಜ ಸುಧಾ ಕಲಶ ಎಲ್ಲ ಹೇಳ್ತಾರಲ್ಲ. ಶ್ರೀನಿವಾಸನ ಪಾದಾರವಿಂದದಲ್ಲಿ ರೇಖಾಮಯ ಧ್ವಜ ಸುಧಾ ಕಲಶಾತ ಪತ್ರಂ ವಜ್ರಾಂಕುಶೈ ಅಂತ ಇದೆ. ಅದರಿಂದ ಅದರಲ್ಲಿ ವಜ್ರ ಇದೆ, ಅಂಕುಶ ಇದೆ. ಭಗವಂತನ ರಂಗನಾಥನ ಅಂಗ್ರಿ ಪದ್ಮ, ಅಡಿದಾವರೆಗಳಿಗೆ ಏನಿದೆ? ರೇಖಾಮಯ ಧ್ವಜ ಸುಧಾ ಕಲಶ ಅಂದರೆ ಅಮೃತ ಕಲಶ. ರೇಖೆಗಳೆಲ್ಲ ಉಂಟು ಪರಮಾತ್ಮನ ಪಾದಾರವಿಂದದಲ್ಲಿ. ಚಕ್ರ, ಶಂಖ ಎಲ್ಲ ಉಂಟು. ಅದೆಲ್ಲ ಯಾರ್ಯಾರಿಗೆ ಇದೆಯೋ ಅವನೇ ಜಗದೀಶ್ವರ. ಅವನ ಪಾದಪದ್ಮ, ಆ ಪಾದಪದ್ಮದಲ್ಲಿ ಈ ರೇಖೆಗಳೆಲ್ಲ ಇದ್ದರೆ ಇವನೇ ಪರಮಾತ್ಮ. ಶಂಖಚಕ್ರ ಮೇಲೆ ಇಟ್ಕೊಂಡಿದ್ದಾನೆ. ಲಕ್ಷ್ಮೀ ಪತಿತ್ವ ಉಂಟು, ಲಕ್ಷ್ಮಿಯನ್ನು ವಕ್ಷಸ್ಥಲದಲ್ಲಿ ಇಟ್ಕೊಂಡಿದ್ದಾನೆ. ಎತ್ತರವಾದ ಕಿರೀಟ ಧಾರಣೆ ಮಾಡಿಕೊಂಡಿದ್ದಾನೆ. ಒಳ್ಳೆಯ ಪಾದದಲ್ಲಿ ಈ ಥರ ರೇಖೆಗಳೆಲ್ಲ ಇರುವಂಥವನೇ ಜಗದೀಶ್ವರ, ಅವನೇ ಸರ್ವೇಶ್ವರ ಅಂತ ತೋರಿಸು. ಅದರಿಂದ ಅನೇಕ ವಿಧವಾದ ರಂಗನಾಥನ ತಿರುವಡಿನಲ್ಲಿ ರೇಖೆಗಳು ಉಂಟು ಪರಮಾತ್ಮನಿಗೆ. ಆ ರೇಖೆಗಳು ಇದ್ದರೆ ಮಾತ್ರ ಜಗತ್ಪತಿತ್ವ, ಜಗದೀಶ್ವರ ಅನ್ನುವಂಥದ್ದು ಅವನಿಗೆ ವಿಶೇಷವಾದ ವಿಲಕ್ಷಣವಾದ ಇದೆ. ಅದನ್ನು ಹೇಳಿದೆ. ಅಂತಹ ಅಡಿದಾವರೆಯಲ್ಲಿ ಅನೇಕ ರತ್ನಗಳನ್ನು ಹುದುಗಿಸಿಕೊಟ್ಟಿರುವಂಥ ನಿನ್ನನ್ನು ಪರಮಾತ್ಮ ಧಾರಣೆ ಮಾಡಿಕೊಳ್ತಾನೆ. ಧಾರಣೆ ಮಾಡಿಕೊಂಡು ನೀನು ಅವನನ್ನು ಕರ್ಕೊಂಡು ಬರ್ತೀಯ. ಆ ಪಾದಗಳಿಗೆ ಏನಿದೆ? ಏನು ಹಾಕಿದ್ರೂ ಆ ಆಭರಣಕ್ಕೆ ಸೌಂದರ್ಯ ಬರುತ್ತೆ ವಿನಃ ಪರಮಾತ್ಮನಿಗೆ ಇದರಿಂದ ಸೌಂದರ್ಯ ಇಲ್ಲ. ಪರಮಾತ್ಮ ಎಲ್ಲದಕ್ಕೂ ಸೌಂದರ್ಯವನ್ನು, ಪ್ರಕಾಶವನ್ನು, ಚೈತನ್ಯವನ್ನು, ಶಕ್ತಿಯನ್ನು ಕೊಡುವಂಥವು. ಇದರಿಂದ ಅವರಿಗೇನು ನಮಗೆಲ್ಲದೂ ಹೊರಗಡೆಯಿಂದ ಪ್ರಯೋಜನ ಇಲ್ವಾ? ನಮಗೆ ಸ್ವತಃ ಏನೂ ಇಲ್ಲ. ಶಕ್ತಿ ಇದೆಯಾ? ಏನಾದರೂ ಇದೆಯಾ? ಏನೂ ಇಲ್ಲ. ಎಲ್ಲ ಹೊರಗಡೆಯಿಂದ ನಮಗೆ ಕೊಡುತ್ತೆ. ಆದರೆ ಪರಮಾತ್ಮ ಎಲ್ಲರಿಗೂ ಕೊಡುವಂಥವನು, ಎಲ್ಲದಕ್ಕೂ ಅವನೇ ಆಲಯ. ಅದರಿಂದ ಇಲ್ಲಿ ಹೇಳ್ತಾರೆ, ಆಭರಣಗಳಿಗೆ ಸೌಂದರ್ಯವನ್ನು ಉಂಟು ಮಾಡುವಂತಹ ಆ ಪರಮಾತ್ಮನ ಪಾದಾರವಿಂದ, ಆ ಪಾದಾರವಿಂದ ಏನು ಮಾಡುತ್ತೆ? ಅದನ್ನು ಆಶ್ರಯಿಸಿದರೆ ಖಂಡಿತ ಪರಮಾತ್ಮನನ್ನು ದರ್ಶನ ಮಾಡಿ. ಪಾದುಕೆಯನ್ನು ನಾವು ಯಾವಾಗ ಆಶ್ರಯಿಸ್ತೀವೋ ಅಂತಹ ಜಗದೀಶ್ವರನಾದ ಭಗವಂತನನ್ನು ನಮಗೆ ತೋರಿಸಿ ಕೊಡ್ತಾನೆ. ನೋಡಿ, ಇದೇ ರೇಖಾ, ಈ ರೇಖಾ ಇದೆಯಲ್ಲ, ಇದಿದ್ರೇ ಜಗದೀಶ್ವರ. ಆ ಚಿಹ್ನೆ ಇಲ್ಲ ಅಂತಂದರೆ ಇಲ್ಲ. ಯಾರ ಪಾದದಲ್ಲಿ ಆ ಚಿಹ್ನೆ ಇದೆಯೋ ಅವನೇ ಪರಮಾತ್ಮ ಅಂತ ತೋರ್ಸೋಕ್ಕೋಸ್ಕರ ನೀನು ಅವನ ಪಾದವನ್ನು ಧಾರಣೆ ಮಾಡಿಕೊಂಡು ಉತ್ಸವದಲ್ಲಿ ವಿಜಯ ಮಾಡಿಸ್ಕೊಂಡು ಬಂದು ಜನಗಳಿಗೆ ಅದನ್ನು ತೋರಿಸಿಕೊಡ್ತೀಯ, ದರ್ಶನ ಮಾಡಿಸ್ತೀಯ. ಮೊನ್ನೆ ಅದೇ ಅವರು ಹೇಳ್ತಾರೆ, ನನ್ನ ಭಾವನೆ, ನನ್ನ ಅನಿಸಿಕೆ, ಕಲ್ಪನೆ. ರತ್ನಪ್ರಭಾ ಪಟಲ ಚಕ್ರ ಮನೋಗರಾತ್ವಂ ಪದ್ಮಾರುಣಂ ಪದಮಿದಂ ತ್ವಯಿರಂಗವರ್ತು ಮನ್ಯೇ ತದೇತದುಭಯಂ ಮಣಿಪಾದರಕ್ಷೆ ಚಕ್ರಾಕ್ಷಮಂಡಲಮ ಕಿಂಚನ ರಕ್ಷಣಾರ್ಥಂ. ಅಮ್ಮ ಪಾದುಕಾದೇವಿ, ನಿನ್ನಲ್ಲಿ ಸಾಮಾನ್ಯ ರತ್ನಗಳು ತುಂಬ ಇದೆ, ಅಮೂಲ್ಯ ರತ್ನಗಳು ಇದೆ, ಬೇಕಾದಷ್ಟು ರತ್ನಗಳಿದೆ. ನಿನಗೆ ಚೆನ್ನಾಗಿ ಅಲಂಕಾರ ಮಾಡಿಟ್ಟುಬಿಟ್ಟಿದ್ದಾರೆ. ಅದು ಅವರಲ್ಲೇ ಇದೆ ಅಂತಾರೆ. ಅದರಲ್ಲೇ ಇದೆ. ಅದರ ಕಾಂತಿ ಯಾವಾಗಲೂ ಸುತ್ತಲೂ ಹರ್ಕೊಂಡಿರುತ್ತೆ. ಹರಡಿ ಎಲ್ಲವನ್ನು ಪ್ರಕಾಶಪಡಿಸುತ್ತೆ. ಅದು ಕೆಲವು ಸತಿ ಚಕ್ರಾಕಾರವಾಗಿ ಬೆಳಗುತ್ತೆ,
ಚಕ್ರದ ರೌಂಡ್ ಕಾಣು. ಅದನ್ನೇ ಹೇಳ್ತಾರೆ. ಆವಾಗ ಆ ಚಕ್ರಾಕಾರದ ಬೆಳಕಿನಿಂದ ಅವಳ ಮೇಲೆ ಇರುವಂತಹ ಪರಮಾತ್ಮನ ಪಾದಾರವಿಂದ, ರಂಗನಾಥನ ಪಾದ ತಾನೇ ಇರು, ಆ ಪಾದಾರವಿಂದ ಇನ್ನೂ ಪ್ರಕಾಶವಾಗಿಬಿಡ್ತದೆ. ಮೊದಲೇ ಅವನ ತಿರುವಡಿ ಅಷ್ಟು ಜ್ಯೋತಿ. ಅವರು ಹೇಳ್ತಾರೆ, ಸ್ವಾಮಿ ನಮ್ಮಾಳ್ವಾರ ಪಾಶುರದಲ್ಲಿ ಹೇಳ್ತಾರಲ್ಲ ಹಾಗೆ, ಒಡಿಚ್ಚೋದಿಯಾಯ್ ಉನದು ಮುಖಚ್ಚೋದಿ ಮಲರ್ದದುವು, ಅಡಿಚ್ಚೋದಿಯಾಯ್ ನಿನ್ನ ತಾಮರೆಯಾಲ್ ಅಲರ್ದದುವು, ಪಡಿಚ್ಚೋದಿ ಆಡೆಯೊಡುಂ ಪಲ್ಕಲನಾಯ್ ಎಂ ಪಡಿಚ್ಚೋದಿ ಕಲಂದದುವು, ತಿರುಮಾಲೆ ಕಟ್ಟುರೆಯೇ. ತಿರುಮಾಲೆ ಕಟ್ಟುರೈ ಏನದು? ನನಗೆ ಅರ್ಥನೇ ಆಗಲ್ವಲ್ಲ. ನಿನ್ನ ಕಿರೀಟದ ಜ್ಯೋತಿ ಪಾದಾರವಿಂದವನ್ನು ಬೆಳಗತ್ತಾ? ನಿನ್ನ ಪಾದಾರವಿಂದದ ಜ್ಯೋತಿ ನಿನ್ನ ಮೈಯನ್ನು ಬೆಳಗತ್ತಾ? ಯಾವುದು ಪ್ರಕಾಶ ಕೊಡಿಸತ್ತೆ ನಿನ್ನನ್ನು? ಇದಕ್ಕೆ ಅದಕ್ಕೆ ಇದಕ್ಕೆ ಯಾವುದು? ನನಗೆ ಅರ್ಥನೇ ಆಗೋದಿಲ್ವಲ್ಲ. ಆ ಜ್ಯೋತಿ ಯಾವುದು ಅನ್ನೋದನ್ನು ನೀನೇ ಉರೆಯೇ, ನೀನೇ ಹೇಳಮ್ಮ, ನೀನೇ ಹೇಳು, ಇಲ್ಲಿ ಕೇಳು, ಇಲ್ಲಿ ಅದನ್ನೇ ಹೇಳು. ನಿನ್ನ ಪ್ರಕಾಶ, ರಕ್ತಗಳ ಪ್ರಕಾಶ, ಆ ಪರಮಾತ್ಮನ ಪಾದಾರವಿಂದವನ್ನು ಇನ್ನೂ ಹೆಚ್ಚು, ಅದು ಮೊದಲೇ ಕೆಂದಾವರೆ ಅಂತ ಇದೆ, ಅರವಿಂದದಂತೆ ಇದೆ, ಈಗಿನ್ನೂ ಕೆಂಪಗಾಗಿ ಕಾಣಿಸುತ್ತಂತೆ. ಇವಾಗ ಇಲ್ಲಿ ಕೈಯಿಂದ ಕೆಳಗಡೆ ಒಂದು ಟಾರ್ಚ್ ಲೈಟ್ ಹಾಕಿದ್ರೆ ಕೆಂಪು ಕಾಣಿಸುತ್ತೆ, ಅದೇ ಇದು. ಈ ಟಾರ್ಚ್ ಮೇಲೆ ನಾವು ಕೈ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ ಎಲ್ಲ ಈಗಲೂ ಮಕ್ಕಳಿಗೆ ಆಟ ಹೀಗೆ ಇಟ್ಕೊಂಡ್ರೆ ಪೂರ್ತಿ ಕೆಂಪು ಕಾಣಿಸುತ್ತೆ ರೇಡಿಯೇಷನ್. ಅದರಂತೆ ಈಗ ಕೆಳಗಡೆ ಪಾದುಕೆ ಇದೆ, ಪಾದುಕೆಯ ರತ್ನ ಬರ್ತಾ ಇದೆ, ಪರಮಾತ್ಮನ ಪಾದಾರವಿಂದ ಮೇಲಿದೆ. ಇವಾಗ ಅದು ಕೆಂಪು ಕಾಣಿಸ್ಲೇಬೇಕಲ್ಲ. ನಮ್ಮ ಕೈಯಾಗ ಕಾಣಿಸುತ್ತೆ ಅಂದರೆ ಆ ಪ್ರಕಾಶದಿಂದ, ಕಾಂತಿಯಿಂದ ಇನ್ನೆಷ್ಟು ಕೆಂಪಿಗಿರ್ಬೋದು ಪರಮಾತ್ಮನ ಪಾದ. ಅದನ್ನಿಲ್ಲಿ ಕಂಗೊಳಿಸುತ್ತೆ. ಅದು ಎರಡನ್ನೂ ನೋಡಿದರೆ ಏನಾಗುತ್ತೆ? ದೇವರನ್ನು ಪೂಜೆ ಮಾಡೋದಕ್ಕೆ ಯೋಗ್ಯತೆ ಬೇಕು. ಅವರು ದೀಕ್ಷೆ ತಗೊಳ್ತಾರೆ, ಎಲ್ಲ ಆಗಮಶಾಸ್ತ್ರವನ್ನು ಕಲ್ತ್ಕೊಂಡಿರ್ತಾರೆ, ಅವರ ಇದರಿಂದ ಎಲ್ಲ ಅವರಿಗೆ ಪ್ರಾಕ್ಟಿಕಲ್ ನಾಲೆಡ್ಜು ಬೇಕಲ್ಲ, ಕರ್ಮನೂ ಬೇಕು, ಜ್ಞಾನನೂ ಬೇಕು. ಜ್ಞಾನ, ಕರ್ಮ, ಅನುಷ್ಠಾನ ಇದೆಲ್ಲ ಇರಬೇಕು ಪರಮಾತ್ಮನನ್ನು ಪೂಜೆ ಮಾಡುವಂಥವ್ರಿಗೆ. ಅದರಿಂದ ಅವರು ಯೋಗ್ಯತೆ ಪಡ್ಕೊಳ್ಳೋಕ್ಕೋಸ್ಕರ ಅವರು ಮಾಡುವಂತಹ ಕರ್ಮ ವಿಶೇಷದಲ್ಲಿ ಚಕ್ರಾಕಾರವಾಗಿ ಗೆರೆ ಹಾಕಿ, ಒಂದು ಗೆರೆಯನ್ನು ಹಾಕಿ ಚಕ್ರಾಕಾರವಾಗಿ ಅದರ ಮಧ್ಯದಲ್ಲಿ ಒಂದು ತಾವರೆ ಹೂವನ್ನು ಬರೀತಾರೆ. ಚಕ್ರವನ್ನು ಬರೆದು ರೌಂಡಾಗಿ ಬರೆದು ಅದರ ಮಧ್ಯದಲ್ಲಿ ಒಂದು ತಾವರೆ ಹೂವು ಅದನ್ನು ಬರೆದು ಅದರಲ್ಲಿ ಎಲ್ಲ ಕಾರ್ಯಗಳನ್ನು ಅವರು ನಡೆಸ್ತಾರೆ. ಇದು ಆಗಮಶಾಸ್ತ್ರದಲ್ಲಿ ಇರುವಂತಹ ಅರ್ಚಕರಿಗೆ ಯೋಗ್ಯತೆ. ಅಂದರೆ ಅವರಿಗೆ ಹೇಳ್ಕೊಡ್ಬೇಕಾದ್ರೆ ಇವಾಗ ನಮಗೆಲ್ಲ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ, ಗ್ರ್ಯಾಜುಯೇಷನ್ ಆಯಿತು ಅದು. ಇವರಿಗೆ ಭಗವದ್ ಆರಾಧನೆಯನ್ನು ಮಾಡಬೇಕು ಅಂತಂದರೆ ಇದರ ಪ್ರಕಾರ ಚಕ್ರಾಂಕನ ಆಗೇ ಇರಬೇಕು. ಚಕ್ರಾಂಕನ ಆಗದಿದ್ದರೆ ಸಾಲಿಗ್ರಾಮನೋ ಅಥವಾ ದೇವರನ್ನೋ ಏನನ್ನೋ ಮುಟ್ಟೋಕ್ಕೆ ಅರ್ಹತೆ ಇಲ್ಲ. ಅದರಿಂದ ಉಪನಯನ ಆಗಬೇಕು ವೇದ ಮಂತ್ರ ಹೇಳೋದಕ್ಕೆ. ವೇದ ಮಂತ್ರ ಇಲ್ಲದೆ ಪರಮಾತ್ಮನ ಪೂಜೆ ಇಲ್ಲ. ಸೊ ವೇದ ಮಂತ್ರ ಮಾತ್ರ ಸಾಕ, ಮಂತ್ರ ಮಾತ್ರ ಸಾಕ ಅಂದರೆ ಇಲ್ಲ. ಕರ್ಮವನ್ನು ಮಾಡಬೇಕಾದ್ರೆ ಶರೀರ ಶುದ್ಧಿಗೋಸ್ಕರ ಅವರು ಪಂಚ ಸಂಸ್ಕಾರ ಮಾಡಿಕೊಳ್ಬೇಕು. ಅದರಲ್ಲಿ ಚಕ್ರಾಂಕನ ಹಾಕ್ಕೊಳ್ತಾರೆ. ಅದರಿಂದ ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಅರ್ಚಕರ ಪಂಗಡದಲ್ಲಿರ್ತಾರೆ. ಪಾಂಚರಾತ್ರ ಆಗ್ಬೋದು ಅಥವಾ ವೈಕಾನಸ ಆಗ್ಬೋದು, ಇನ್ಯಾವುದೋ ಆಗಮ ಆಗ್ಬೋದು. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಹತೆ ಉಂಟಾಗೋದಕ್ಕೆ ದೀಕ್ಷೆಯನ್ನು ಕೊಡ್ತಾರೆ. ಆ ದೀಕ್ಷೆ ಕೊಡಬೇಕಾದ್ರೆ ಇದನ್ನು ಮಾಡ್ತಾರಂತೆ. ಈಗ ಅದನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ ಇವಳೇ ಮಾಡಿಬಿಡ್ತಾ ಇದ್ದಾರೆ ಪಾದುಕಾದೇವಿ. ಅವಳು ಅವಳ ರತ್ನಗಳಿಂದ ಬರುವಂಥ ಕಿರಣಗಳಿಂದ ಒಂದು ತಾವರೆಯಂತೆ ಪರಮಾತ್ಮನ ಇದು, ಅವಳ ಕಿರಣಗಳು ಚಕ್ರಾಕಾರವಾಗಿರುತ್ತೆ. ಪರಮಾತ್ಮನ ಪಾದಾರವಿಂದ ಇನ್ನೂ ಪ್ರಕಾಶದಿಂದ ಕೆಂಪಾಗಿ ಕೆಂಪು ತಾವರೆಯಂತೆ ಕಾಣು. ಸೊ ಚಕ್ರನೂ ಆಯಿತು, ಕೆಂಪು ತಾವರೇನೂ ಆಯಿತು. ಅದರಿಂದ ಅಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಅರ್ಚನೆ ಮಾಡೋದಕ್ಕೆ ಅರ್ಹತೆಯನ್ನು ಇವಳೇ ಉಂಟು ಮಾಡ್ತಾಳೆ. ಅಂದರು ಅರ್ಚಕರು ಪಕ್ಕದಲ್ಲೇ ಹೋಗ್ತಾರೆ, ಹತ್ತಿರನೇ ಹೋಗ್ತಾರೆ. ಅದರಿಂದ ಅವರಿಗೆ ಉಂಟು ಮಾಡ್ತಾ ಇದೆಯೇನೋ ಅದರಲ್ಲಿ ಕಾರ್ಯಗಳನ್ನು ಅದರಂತೆ ನನಗೆ ಕಾಣಿಸುತ್ತೆ. ಆದರೆ ಇವ್ರಿಗೆ ಅದು ಗೊತ್ತಿತ್ತು ಅಂತ ಅರ್ಥ. ಸ್ವಾಮಿ ದೇಶಿಕರಿಗೆ ಎಲ್ಲ ಜ್ಞಾನವೂ ಇತ್ತು, 64 ಕಲೆಗಳನ್ನು ಗೊತ್ತಿದೆ ಗುಡಿ. ಅದರಿಂದ ಆಳ್ವಾರರನ್ನು ಸಂದರ್ಶನ ಮಾತ್ರ ಮಾಡಿದರೆ ಸಾಕು, ಅದರಿಂದಲೂ
ಪರಮಾತ್ಮನ ಅನುಭವ ಜನಗಳಿಗೆ ಉಂಟಾಗತ್ತೆ, ಭಕ್ತರಿಗೆ ಉಂಟಾಗತ್ತೆ. ಅದರಿಂದ ನಮ್ಮಾಳ್ವಾರನ್ನು ಆಶ್ರಯಿಸಿ ಅವರ ಪಾಶುರಗಳನ್ನು ಕಲಿತ್ಕೊಂಡ್ರೆ ನಮಗೂ ಚಕ್ರಾಂಕಿತವಾಗಿ ಆ ಕರ್ಮವನ್ನು ಮಾಡಿ ನೀನು ಭಗವಂತನನ್ನು ಧ್ಯಾನ ಮಾಡ್ಬೋದು ಅನ್ನುವಂಥ ಅಧಿಕಾರ ನಮಗೆ ಕೊಡ್ತಾಳೇನೋ. ಯಾರು? ಪಾದುಕಾದೇವಿ. ಆಳ್ವಾರ್ ಕೊಡ್ತಾರೆ, ಪಾದುಕೆ ಕೊಡುವ ಹಾಗೆ ಆಳ್ವಾರ್ ಕೊಡ್ತಾರೆ. ಸೊ ನಮಗೆ ಎರಡರಿಂದಲೂ ಉಪಯೋಗ. ಭಗವಂತನ ದರ್ಶನವೂ ಬೇಕು, ಪಾದುಕಾದೇವಿಯ ಅನುಗ್ರಹವೂ ಬೇಕು, ಅದರ ಜೊತೆಯಲ್ಲಿ ಆಳ್ವಾರರ ಅನುಗ್ರಹವೂ ಇದ್ದು ಆಳ್ವಾರರ ಪಾಶುರಗಳನ್ನು ಅನುಭವಿಸಿ ಭಗವಂತನನ್ನು ಹತ್ತಿರ ಮಾಡಿಕೊಳ್ಬೋದು ಅಂತಾರೆ. 500ನೇ ಶ್ಲೋಕ, ಸುಂದರವಾದ ಒಂದು ಶ್ಲೋಕ. 501ನೇ ಶ್ಲೋಕ. ತ್ರಾಸಾತ್ ಸ್ವಯಂ ಪ್ರಣಮತಾಂ ಧನುಜೇಶ್ವರಾಣಾಂ ಸಂಖ್ಯೇವನೂನ ಶಿರಸಾಮಪಿ ಮೌಲಿರತ್ನೈಃ ಆಯೋಜಯತ್ಯನುಕಲಂ ಮಣಿಪಾದುಕೆ ತ್ವಾಂ ಸೈರಂಧ್ರಿಕೇವ ಮುರವೈರಿ ಕೃಪಾಣಧಾರ. ಸೈರಂಧ್ರಿಕೇವ ಪರಮಾತ್ಮ ಅವನ ಅವತಾರ ಏನಕ್ಕೆ? ಆಯುಧಗಳನ್ನೆಲ್ಲ ಹಿಡ್ಕೊಂಡು ಬರ್ತಾನೋ ಇಲ್ವೋ? ಆಯುಧ ಹಿಡ್ಕೊಂಡು ಬರೋದೇನಕ್ಕೆ? ಶಿಕ್ಷೆ ಮಾಡೋದಕ್ಕೆ. ದುಷ್ಟ ಶಿಕ್ಷಣ ಅಂದರೆ ಕತ್ತಿ, ಗುರಾಣಿ, ಶಂಖ, ಚಕ್ರ ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ಬರ್ತಾನೆ. ಅವರು ಹೊರಗಡೆ ಹೊರಡೋದೇ ಅಸುರರ ಶಿಕ್ಷೆ. ಅಸುರರನ್ನು ನಿರ್ಮೂಲ ಮಾಡಬೇಕು. ಯಾತಕ್ಕೆ? ಅಸುರರನ್ನ ಯಾಕೆ? ಅವ್ರ ಮಧ್ಯ ವಿಘ್ನವನ್ನು ಉಂಟು ಮಾಡ್ತಾರೆ. ಶಿಷ್ಟರಿಗೆ ಅವರ ಧ್ಯಾನಕ್ಕಾಗಲಿ, ಅವರ ತಪಸ್ಸಿಗಾಗಲಿ, ಅವರ ಒಳ್ಳೊಳ್ಳೆಯ ಕೆಲಸಕ್ಕಾಗಲಿ ವಿಘ್ನವನ್ನು ಮಾಡೋದಕ್ಕೇ ಕೆಟ್ಟವರಿರೋದು. ಇವಾಗಲೂ ನಾವು ನೋಡ್ತಾ ಇದ್ದೀವಲ್ಲ, ಭೂಸುರರಿಗೆ ಅಸುರರು, ಭೂ ಅಸುರರು. ಭೂ ಅಸುರರಿಗೆ ಯಾರು ಅಂದರು? ನೋಡೋಕ್ಕೆ ಒಳ್ಳೆ ಭಕ್ತರಂತ ಇರ್ತಾರೆ, ಆದರೆ ಪಿತೂರಿ ಮಾಡೋದೆಲ್ಲ ಎಲ್ಲಿ? ಎಲ್ಲ ಅವರಿಗೆ ವಿಘ್ನ ಬರಬೇಕು, ಅವರಿಗೆ ಇದಾಗಬೇಕು, ಅದೇ ಥರ ನೋಡ್ತೀವಲ್ಲ ಈಗ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅಂತ. ಎಲ್ಲ ಇದು ಅಸುರರ ಲಕ್ಷಣ. ಅಸುರರು ಮಾಡೋದೇ ಆ ಕೆಲಸ. ಅವರನ್ನು ನಿಗ್ರಹ ಮಾಡೋದಕ್ಕೆ ಪರಮಾತ್ಮ ಆಯುಧವನ್ನು ಹಿಡ್ಕೊಂಡು ಸಂಚಾರ ಮಾಡ್ತಾನೆ. ಆದರೆ ಅದನ್ನು ನೋಡಿದ ತಕ್ಷಣ ಅವರೆಲ್ಲ ಓಡೋಟೋಗ್ತಾರೆ ಅಂತ. ಅವರೆಲ್ಲರೂ ಕೂಡ ಕಿರೀಟವನ್ನು ತಗೊಂಡು ಬಂದು ಅರ್ಪಣೆ ಮಾಡಿಬಿಡ್ತಾರೆ ಪಾದಾರವಿಂದದಲ್ಲಿ ಅಂತ. ಆದರೆ ಕಲಿಯುಗದಲ್ಲಿ ಅದು ನಾವು ನೋಡ್ತಾ ಇಲ್ಲ. ಅವ್ರ ಪಾಡಿಗೆ ಅವರು ಜೋರಾಗಿ ಓಡಾಡ್ಕೋತಾ ಇದ್ದಾರೆ ವಿನಃ ಪರಮಾತ್ಮ ಏನು ವೇಷ ಹಾಕ್ಕೊಂಡು ಬಂದರೂ ಅವರನ್ನು ಆಗ್ತಾ ಇಲ್ಲ. ಕಲಿ ಪ್ರಭಾವ ನಡೀತಾ ಇದೆ. ಇದು ಆರಂಭದಲ್ಲೇ ಇಷ್ಟು ಪ್ರಭಾವ ಇದೆ ಅಂದಮೇಲೆ ಇನ್ನು ಮುಂದಕ್ಕೆ ಇನ್ನು ಎಷ್ಟು ಕಷ್ಟವೋ ಶಿಷ್ಟರಿಗೆ ಗೊತ್ತಿಲ್ಲ. ಅದು ತುಂಬ ಆದಾಗ್ತಾನೆ ಬರ್ತಾನೆ ಪರಮಾತ್ಮ ಅವತಾರ. ಅವರು ಕಿರೀಟಗಳನ್ನು ತಂದೊಪ್ಪಿಸ್ತಾರಂತೆ. ಅವರ ತಲೆಗಳನ್ನೇ ಕತ್ತರಿಸಿ ಆ ಕಿರೀಟವನ್ನು ತಂದು ಒಪ್ಪಿಸುವಂತೆ ಮಾಡ್ತಾನೆ ಅಂತಾರೆ ಇದರಲ್ಲಿ ಸ್ವಾಮಿ ದೇಶಿಗಳು. ಯಾತಕ್ಕೆಂದರೆ ಸಾತ್ವಿಕ ಪ್ರಕೃತಿಗಳು ಅಂದರೆ ಸಾಧುಗಳು, ಶಿಷ್ಟರು. ಆ ಶಿಷ್ಟರು ಅವರೇನು ಮಾಡ್ತಾರೆ? ಸಂಸಾರಕ್ಕೆ ಹೆದರಿ, ಅಸುರರುಗಳಿಗೆ ಹೆದರಿ ಪರಮಾತ್ಮನ ಪಾದಾರವಿಂದವನ್ನು ಆಶ್ರಯಿಸ್ತಾರೆ. ಅಂತಹ ಪರಮಾತ್ಮ ಹೇಗಾದರೂ ಇರಲಿ, ಅವರು ಆಶ್ರಯಿಸಿಬಿಟ್ರೆ ತನ್ನ ಪಾದದಲ್ಲಿ ಅವರು ಸೇರಿಸ್ಕೊಂಡ್ಬಿಡ್ತಾರೆ. ಯಾವತ್ತೂ ಶರಣಾಗತರನ್ನು ಕೈ ಬಿಡೋದಿಲ್ಲ ಭಗವಂತ. ಪಾದುಕೆ ಇಲ್ಲಿ ಸ್ವಾಮಿ ದೇಶಿಗರು ಹೇಳ್ತಾರೆ ಒಂದು ಮಹಾರಾಣಿ. ಪಾದುಕಾದೇವಿ ಎನ್ನುವಂಥ ಮಹಾರಾಣಿಯನ್ನು ಶ್ರೀರಂಗನಾಥ ಎನ್ನುವಂಥ ರಾಜ ಏನು ಮಾಡ್ತಾನೆ? ಶತ್ರುಗಳ ಕಿರೀಟ ಕತ್ತರಿಸ್ಬೇಕಲ್ಲ, ಅದಕ್ಕೆ ಆ ಪಾದುಕಾದೇವಿಯಲ್ಲಿರುವಂಥ ರತ್ನಗಳ ಕಿರಣ, ಆ ಕಿರಣವನ್ನು ಕತ್ತಿಯಂತೆ ಮಾಡಿ ಅಸುರರನ್ನು ಶಿಕ್ಷೆ ಕೊಡ್ತಾನೆ, ಅಸುರನ್ನು ಕತ್ತರಿಸಿ ಹಾಕ್ತಾನೆ. ಆ ಶತ್ರುಗಳ ಕಿರೀಟಗಳ ಕಾಂತಿ ಜಾಸ್ತಿ ಇನ್ನೂ ಸೇರ್ಕೊಂಡ್ಬಿಡುತ್ತಂತೆ. ಯಾವುದಕ್ಕೆ? ಪಾದುಕಾದೇವಿಯ ಕತ್ತಿಗೆ. ಕತ್ತಿಯಂತಿರುವಂತಹ ಕಿರಣಗಳಿಗೆ ಆ ಕಿರೀಟದಲ್ಲಿರುವಂಥ ಇದು ಕಾಂತಿ ಸೇರ್ಕೊಂಡು ಬಿಡುತ್ತೆ, ಅಲಂಕಾರ ಮಾಡ್ಕೊಂಡ್ಬಿಡುತ್ತೆ. ಅದರಿಂದ ಅಲಂಕಾರ ಆಗುತ್ತೆ. ಅವರ ಕಿರೀಟವಂತದ್ದು ಒಪ್ಪಿಸ್ತಾರೆ ಅಂದಂಗೆ ಆ ಕಿರೀಟ ಯಾವುದು? ಅವರ ಕಿರೀಟದ ಕಾಂತಿ ಎನ್ನುವಂತಹ ಇದ್ರ ಜೊತೆಗೆ ಸೇರಿಕೊಂಡು ಪಾದುಕಾದೇವಿಗೆ ಅಲಂಕಾರ ಮಾಡಿದಂತೆ ಸೊ ಇಷ್ಟನ್ನು ಇಲ್ಲಿ ಅವರು ಕಲ್ಪನೆ ಮಾಡಿಕೊಂಡಿದ್ದಾರೆ ಸ್ವಾಮಿದೇವಿ. ಎಷ್ಟು ವಿಷಯ ಇದೆ ನೋಡಿ ಇದರಲ್ಲಿ. ಭಗವಂತನ ಅವತಾರಕ್ಕೆ ಕಾರಣ, ಅದರ ರಹಸ್ಯ,
ಅದು ಹೇಗೆ ಪಾದುಕಾದೇವಿಯ ಮೂಲಕವಾಗಿ ಮಾಡ್ತಾನೆ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ. ತೋರಿಸಿ ನಮಗೆ ಇದು ಕತ್ತಿಯ ಶಕ್ತಿ ಎನ್ನುವಂತಹ ಕತ್ತಿಯ ಶಕ್ತಿ. ಅವಳೊಬ್ಬಳು ಸೈರಂಧ್ರಿಕಾ ಅಂದರೆ ಬ್ಯೂಟಿಷಿಯನ್, ಅಲಂಕಾರ ಮಾಡುವಂಥವಳು. ಅವಳು ಇವಾಗ ಪಾದುಕೆಗೆ ಅಲಂಕಾರ ಮಾಡಬೇಕು, ಅದಕ್ಕೋಸ್ಕರ ಆ ಕತ್ತರಿಸಿ ಹಾಕಿರುವಂತಹ ಕಿರೀಟದಿಂದ ಬರುವಂತಹ ಕಿರೀಟದ ಇದರಿಂದ ಶತ್ರುಗಳ ರತ್ನಗಳಿಗೆ ಅದು ಶತ್ರುಗಳ ಕಿರೀಟಗಳ ರತ್ನದ ಕಾಂತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕಾಂತಿಗೊಳ್ಳುವಂತೆ ಅಲಂಕಾರ ಮಾಡ್ತಾಳೆ. ಸೊ ಸೈರಂಧ್ರಿಕೇನೂ ಆಗ್ಬಿಡ್ತಾಳೆ ಪಾದುಕಾದೇವಿ ಆಗ್ತಾಳೆ ಅಂತ ಕೊಡ್ತಾರೆ ಇದರಲ್ಲಿ. ಅಂದರೆ ಪರಮಾತ್ಮ ಶಿಕ್ಷೆ ಕೊಟ್ಟು ತನ್ನ ಪಾದದಲ್ಲಿ ಸೇರಿಸ್ಕೊಳ್ತಾನೆ. ಅಂಗಣ್ಮಾಗ್ನಾಲತ್ತರಸರ್ ಅಭಿಮಾನ ಭಂಗಮಾಯಿ ಒಂದು ನಿನ್ ಪಳ್ಳಿ ಕಟ್ಟಿಲ್ ಕೀಳೆ ಶಂಗವಿರುಪ್ಪಾರ್ಪೋ. ಆಂಡಾಳೆ ಏನು ಹೇಳಿದ್ಲು? ಅರಸರುಗಳೆಲ್ಲ ತಮ್ಮ ಅಭಿಮಾನ ಭಂಗವನ್ನು ಮಾಡಿಕೊಂಡು ತಾವೇ ಎಲ್ಲ ಅಂತ ಎನ್ಕೊಂಡಿದ್ದವರು ಬಂದು ಪರಮಾತ್ಮನ ಕಟ್ಟಿಲ್ ಕೀಳೆ ಪಾದಾರವಿಂದದಲ್ಲಿ ಸೇರಿಕೊಳ್ತಾರೆ. ಆ ರೀತಿಯಾಗಿ ಇಲ್ಲಿ ತುಂಬ ಕಠಿಣ ಸ್ವಭಾವದವರನ್ನು ಶಿಕ್ಷೆ ಮಾಡಿ ತನ್ನ ಪಾದಗಳಲ್ಲಿ ಪರಮಾತ್ಮ ಸೇರಿಸ್ಕೊಳ್ತಾನೆ. ಪಾದುಕೆ ಎನ್ನುವಂಥ ಮಹಾರಾಣಿ, ಆ ಮಹಾರಾಣಿಯನ್ನು ಪರಮಾತ್ಮ ಕತ್ತಿಯ ಶಕ್ತಿ ಎನ್ನುವಂಥ ದಾದಿಯಾಗಿ ಮಾಡಿಕೊಂಡು, ದಾದಿ ಅಂದರೆ ಅಲಂಕಾರ ಮಾಡುವಂಥವಳು, ಬ್ಯೂಟಿಷಿಯನ್ ದಾದಿ. ಶತ್ರುಗಳ ಕಿರೀಟಗಳ ರಕ್ತಗಳ ಕಾಂತಿ, ಆ ಕಾಂತಿಗೆ ಇನ್ನಷ್ಟು ಕಾಂತಿಯನ್ನು ಕೊಟ್ಟು ಅಲಂಕಾರ ಮಾಡಿ ಪರಮಾತ್ಮನಲ್ಲಿ ಸೇರಿಸ್ತಾನೆ ಅಂತ. ಅಲಂಕಾರ ಅಂದರೆ ಶಿಕ್ಷೆಯನ್ನು ಕೊಟ್ಟು ಸೇರಿಸಿಕೊಳ್ಳುವಂತೆ, ಪಾದುಕಾದೇವಿ ಶಿಕ್ಷೆಯನ್ನು ಕೊಟ್ಟು ಸೇರಿಸಿಕೊಳ್ಳುವಂತೆ ಅವಳು ಮಾಡ್ತಾಳೆ ಅನ್ನುವುದು ತಾತ್ಪರ್ಯ. ಇದು ಬಹಳ ಒಳಗಡೆ ಹೋಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಪರಮಾತ್ಮನ ಗುಣ, ಆ ಗುಣ ಏನು? ಅವನ ದಯಾಗುಣ, ಕೃಪೆ. ಆ ಕೃಪೆ ಎನ್ನುವಂಥದ್ದು ಒಂದು ಶಕ್ತಿ. ಆ ಶಕ್ತಿಯನ್ನು ಆಚಾರ್ಯರಿಗೆ ಕೊಡ್ತಾನೆ ಪರಮಾತ್ಮ. ಆಚಾರ್ಯರಿಗೆ ಕೊಟ್ಟು ಆಚಾರ್ಯರ ಆ ಒಂದು ಉಪದೇಶ ಎನ್ನುವಂತಹ ಶಕ್ತಿ, ಅದೇ ತಾನೇ ನಮ್ಮನ್ನು ಪೂರ್ತಿ ತಿರುಗಿಸುವಂತೆ ಮಾಡಿ ಅವರಿಗೆ ಅಲಂಕಾರವನ್ನು ಮಾಡಿಬಿಡ್ತಾರೆ. ಎಲ್ಲ ಬೇರೆ ಬೇರೆ ಕೆಟ್ಟ ಗುಣಗಳೆಲ್ಲ ಹೋಗಿ ಆತ್ಮಗುಣಗಳು ಎನ್ನುವಂತಹ ಆಭರಣಗಳಿಂದ ಅಲಂಕಾರ ಮಾಡಿ ಶಿಷ್ಟರನ್ನಾಗಿ ಮಾಡಿ ಅವರಿಗೆ ಸಮರ್ಪಣೆ ಮಾಡಿ. ಇದು ಯಾರು ಮಾಡ್ತಾರೆ? ಆಚಾರ್ಯರು ಮಾಡ್ತಾರೆ. ಅದು ಆಳ್ವಾರವರ ಸೂಕ್ತಿಗಳು ನಮಗೆ ಮಾಡುತ್ತೆ. ಅದನ್ನು ಆಚಾರ್ಯರು ನಮಗೆ ಮಾಡಿ ಶರಣಾಗತರಿಗೆ ಪರಮಾತ್ಮನಲ್ಲಿ ಸೇರುವಂತಹ ಆ ಶಕ್ತಿ ಒಂದು ಅಲಂಕಾರವನ್ನು ಮಾಡಿಕೊಡ್ತಾರೆ. ನೂನಂ ಭಜನ್ ಅಂತ ಇದರಲ್ಲಿ ಹೇಳ್ತಾರೆ. ಸೈರಂಧ್ರಿಕೇವ ಮುರಬೈರಿ ಕೃಪಾಣ ಧಾರ. ಆ ಧಾರ ಅಂದರೆ ಪ್ರವಾಹ, ಅವರ ಪರಮಾತ್ಮನ ಕೃಪೆ ಎನ್ನುವಂಥ ಧಾರ. ಅದು ಯಾವ ಮೂಲಕ ಬರುತ್ತೆ? ರಾಣಿಯಾದಂತಹ ಪಾದುಕಾದೇವಿಯ ಆ ಕಾಂತಿಯ ಮೂಲಕವಾಗಿ ಬಂದು ಇವರನ್ನು ಶಿಕ್ಷೆ ಮಾಡಿ ಅವರಿಗೆ ಅಲಂಕಾರವನ್ನು ಮಾಡಿ ಸೇರಿಸಿಕೊಳ್ಳುವಂಥದ್ದು. ತ್ರಾಸಾತ್ ಸ್ವಯಂ ಪ್ರಣಮತಾಂ ಧನುಜೇಶ್ವರಾಣ ಸಂಖ್ಯೇವಲೂನ ಶಿರಸಾಮಪಿ ಮೌಲಿರತ್ನೈ ಪದ್ಮಾ ಆಯೋಜ್ಯತ್ಯನುಕಲಂ ಮಣಿಪಾದುಕೆ ತ್ವಾ ಸೈರಂಧ್ರಿಕೇವ ಪುರವೈರಿ ಕೃಪಾಣಧಾರ ಅಂತ ಹೇಳಿ ಅಂತ. ಇದು ಬೇರೆ ಒಂದು ಪದ್ಯದ ಆಸ್ಕಂದನಾಯ ವಿಭುಧೇಂದ್ರ ಶಿಖಾಮಣೀನಾ ತ್ವಾಮಾಶ್ರಿತಾನ್ಯಸುರಸೂದನ ಪಾದರಕ್ಷೆ ರತ್ನಾನಿ ತೇ ಸ್ತುತಿ ಸುವರ್ಣ ಪರೀಕ್ಷಣಾರ್ಥೆ ನೂನಂ ಭಜಂತಿ ದಶೋಪಲತಾಂ ಕವೀನಾಂ. ಅಸುರಸೂದನ ಪಾದರಕ್ಷೆ ಅಂದರೆ ಅಸುರರು, ಅವರನ್ನು ಸೂದನ, ಅವರನ್ನು ಅಡಗಿಸುವಂತಹ ಪರಮಾತ್ಮನ ಪಾದರಕ್ಷೆಗೆ. ವಿಭುಧೇಂದ್ರ ಶ್ರೇಷ್ಠ ಶಿಖಾ. ವಿಭುಧರು ಅಂದರೆ ದೇವತೆಗಳು, ಅವರಲ್ಲಿ ಶ್ರೇಷ್ಠರಾದವರು ಇಂದ್ರಾದಿ ದೇವತೆಗಳು. ಅವರ ಶಿಖಾ ಮಣೀನ ಆಸ್ಕಂದನಾನಿ ತ್ವಾಂ ಆಶ್ರಿತಾನಿ ರತ್ನಾನಿ
ಕವಿ. ಅಂದರೆ ನಿನ್ನಲ್ಲಿರುವ ರತ್ನಗಳೆಲ್ಲ ಹೇಗಿದೆ ಅಮ್ಮ ಪಾದುಕೆ. ದೇವತೆಗಳ ಕಿರೀಟದಲ್ಲೂ ರತ್ನಗಳು ಉಂಟು. ಆ ರತ್ನಗಳನ್ನು ಹಾಗೆ ಆಕರ್ಷಣೆ, ಆಸ್ಕಂದನ ಅಂದರೆ ಮ್ಯಾಗ್ನೆಟ್ ಯಾವ ರೀತಿ ಸೆಳ್ಕೊಳ್ಳುತ್ತೋ ಆ ರೀತಿ ಸೆಳೆಯುತ್ತೆ. ಅಂದರೆ ಅವರೆಲ್ಲ ಬಂದು ನಮಸ್ಕಾರ ಮಾಡಿಬಿಡ್ತಾರೆ. ನೋಡಿದ ತಕ್ಷಣ ಪರಮಾತ್ಮನನ್ನು ಕರ್ಕೊಂಡು ಬರುವಂಥ ಪಾದುಕೆಯನ್ನು ನೋಡಿ, ಅಮ್ಮ ನೀನೇ ತಾನೇ ಕಾರಣ ಅವನು ಬರೋದಕ್ಕೆ ಅಂತ ಹೇಳಿ ಬಂದು ನಮಸ್ಕಾರ ಮಾಡ್ತಾರೆ. ದೇವತೆಗಳು ನಮಸ್ಕಾರ ಮಾಡ್ತಾರೆ. ಆಮೇಲೆ ಆ ರತ್ನಗಳೆಲ್ಲ ನೋಡುತ್ತಂತೆ. ಈಗ ಪರಮಾತ್ಮನ ದರ್ಶನ ಮಾಡಿದ ತಕ್ಷಣ ಕವಿಗಳಿಗೆ ಏನು ಅನಿಸುತ್ತೆ? ಸ್ತೋತ್ರ ಮಾಡಬೇಕು ಅಂತ ಇಲ್ವಾ? ತಕ್ಷಣ ಬರುತ್ತೆ ಅವರಿಗೆ ಪದ್ಯಗಳು. ತಾನಾಗೇನೆ ರಚನೆ ಮಾಡಿಬಿಡ್ತಾರೆ. ಅವ್ರಿಗೆ ಹೇಗೆ ಅದನ್ನು ಮಾಡ್ತಾರೆ ಅನ್ನೋದನ್ನು ಕಂಡುಹಿಡಿಯೋದು ಕಷ್ಟ. ಪರಮಾತ್ಮನ ಶಕ್ತಿ ಎಲ್ರಿಗೂ ಕೂಡ ಅಲ್ವಲ್ಲ ಆ ಶಕ್ತಿ. ಕವಿಗಳು ಸ್ತೋತ್ರ ಮಾಡಿದ್ದನ್ನು ಸರಿಯಾಗಿದೆಯೋ ಇಲ್ವೋ ಅಂತ ವಿಮರ್ಶೆ ಮಾಡಬೇಕಲ್ಲ. ಎಲ್ಲರೂ ಬರಿತೀವಿ, ಎಲ್ಲರೂ ಹೇಳ್ತೀವಿ, ಎಲ್ಲರೂ ಮಾಡ್ತೀವಿ, ಆದರೆ ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ನೋಡೋಕ್ಕೆ ವಿಮರ್ಶೆ ಮಾಡಬೇಕು. ಅಂತ ನೋಡೋಕ್ಕೆ ಒಂದು ಇದನ್ನು ಇಟ್ಕೊಳ್ತಾರೆ. ಏನು? ಮಾಡೆಲ್ ಈ ಥರ ಇರಬೇಕು, ಈ ಲಕ್ಷಣ, ಪುರಾಣಕ್ಕೆ ಲಕ್ಷಣ ಇರಬೇಕು, ಕಾವ್ಯಕ್ಕೆ ಲಕ್ಷಣ ಇರಬೇಕು ಅಂತೆಲ್ಲ ಇದೆ. ಆ ಲಕ್ಷಣ ಅಂದರೆ ಒರೆಗಲ್ಲು. ಈಗ ಚಿನ್ನವನ್ನು ನೋಡೋಕ್ಕೆ ಸರಿ ಇದೆ. ಅಲ್ಲಿ ಮಧುರಾಪಟ್ಟಣದಲ್ಲಿ ಒಂದು ಇತ್ತಲ್ಲ, ಕೊಳ ಇತ್ತು. ಆ ಕೊಳದಲ್ಲಿ ಒಂದು ಇದನ್ನು ಇಟ್ಟಿದ್ರು, ಮಣೆ. ಆ ಮಣೆನೇ ಒರೆಗಲ್ಲು. ಕವಿಗಳು ಬರೆದಿದ್ದನು. ಸ್ವಾಮಿ ನಮ್ಮಾಳ್ವಾರ್ ಕೃತಿಗಳು ಸರಿ ಇಲ್ಲ ಅಂತ ಹೇಳಿದಾಗ ಮಧುರ ಕವಿ ಆಳ್ವಾರ್ ಅಲ್ಲಿಗೆ ಹೋಗಿ ಅದರ ಮೇಲೆ ಕಣ್ಣನ್ ಕಳಲಿಣೈ ಎಣ್ಣಂ ಮನಮುಡಯಿ ಅಂತ ಹೇಳ್ತಾರೋ, ತಿಣ್ಣಂ ನಾರಣಮೆ, ಅದರ ಒಂದು ಪದ್ಯವನ್ನು ಬರೆದು ಬಿಟ್ಟಿಟ್ಟು ಬಿಡ್ತಾರೆ. ಅದು ಒಂದು ಮಾತ್ರ ಮುಳುಗದ ಮೇಲೆ ಇರುತ್ತೆ, ಒರೆಗಲ್ಲು. ಆ ತರಹ ಇಲ್ಲಿ ಕವಿಗಳು ಸ್ತೋತ್ರ ಮಾಡುವುದಕ್ಕೆ ಒಂದು ಇದು ಬೇಕು. ಅದರಿಂದ ಆ ಸ್ತೋತ್ರಗಳು ಸರಿಗಿದೆಯಾ ಇಲ್ವಾ, ನಾವು ಕೊಟ್ಟಿರುವಂತಹ ರೂಲ್ಸ್ ಪ್ರಕಾರ ಇದೆಯಾ, ಇದೆಲ್ಲ ವಿಷಯಗಳು ಅದರಲ್ಲಿ ಇದೆಯಾ ಅಂತ ನೋಡೋದಕ್ಕೋಸ್ಕರ ಒರೆಗಲ್ಲು. ಅದು ವರ್ಣವನ್ನು ನೋಡೋದು, ಸುವರ್ಣವ ಅಲ್ಲವಾ. ಒರೆಗಲ್ಲನ್ನು ಏತಕ್ಕೆ ಯೂಸ್ ಮಾಡ್ತಾರೆ? ಚಿನ್ನ ಅಲ್ವಾ ಅನ್ನೋದು. ಇಲ್ಲಿ ವರ್ಣ ಅಂದರೆ ಅಕ್ಷರ ಜೋಡಣೆ, ಕವಿತೆ. ಅದು ಸರಿಯಾಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಒರೆಗಲ್ಲಂತೆ ಇದು ಅಂತ ಇಲ್ಲಿ ಸ್ತೋತ್ರ ಮಾಡಿ. ಅಂದರೆ ಪಾದುಕೆಯಲ್ಲಿರುವಂತಹ ರತ್ನಗಳನ್ನು ವರ್ಣಿಸುವ ವರ್ಣಗಳು ಯಾವಾಗಲೂ ಸುವರ್ಣ. ಅದರಿಂದ ಪಾದುಕೆಯನ್ನು ಯಾವ ಕವಿಗಳು ವರ್ಣನೆ ಮಾಡಿ ಪದ್ಯವನ್ನು ಬರೀತಾರೋ ಅವ್ರದ್ದು ಯಾವಾಗಲೂ ಸುವರ್ಣವಾಗಿಸ್ಬಿಡ್ತಾಳೆ, ಪಾದುಕೆನೇ ಮಾಡಿಸ್ಬಿಡ್ತಾರೆ ಅಂತ. ಅದರಿಂದ ನಾವೇನು ಮಾಡಬೇಕು? ಆಚಾರ್ಯರ ಗ್ರಂಥಗಳು, ಆಳ್ವಾರರ ಸೂಕ್ತಿಗಳು, ಬೇರೆ ಬೇರೆ ವ್ಯಾಖ್ಯಾನಗಳು ಎಲ್ಲವನ್ನು ಎಷ್ಟೊಂದು ಕೊಟ್ಟಿದ್ದಾರಲ್ವ ನಮಗೆ. ಒಂದಲ್ಲ ಎರಡಲ್ಲ. ಇದೆಲ್ಲವೂ ಏನಕ್ಕೋಸ್ಕರ? ನಮಗೆ ಜ್ಞಾನವನ್ನು ಉಂಟು ಮಾಡೋಕ್ಕೋಸ್ಕರ. ಪರಮಾತ್ಮನ ಜ್ಞಾನ ಉಂಟಾಗಬೇಕು. ಅರ್ಥ ಪಂಚಕವನ್ನು ತಿಳ್ಕೊಳ್ಬೇಕು. ನಾವು ತತ್ವಹಿತ ಪುರುಷಾರ್ಥ ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕೆಲ್ಲ ಬೇಕಾಗಿರುವಂಥದ್ದು ಇದೆಲ್ಲ. ಈಗೆಲ್ಲ ಜ್ಞಾನವನ್ನು ಕೊಡುವಂತಹ ಉಪದೇಶಗಳು, ಆ ವ್ಯಾಖ್ಯಾನಗಳು ಎಲ್ಲವೂ ಕೂಡ ಗ್ರಂಥಗಳನ್ನು ನಾವು ಸ್ತೋತ್ರ ಮಾಡಬೇಕು. ಗ್ರಂಥವನ್ನು ರಚನೆ ಮಾಡಿರುವಂಥ ಆಚಾರ್ಯರನ್ನು, ಆಳ್ವಾರನ್ನು ಯಾವಾಗಲೂ ಸ್ತೋತ್ರ ಮಾಡಬೇಕು. ಸ್ತೋತ್ರಗಳು ಅದು ಏನಾಗುತ್ತೆ? ಅದು ಸರಿ ಇಲ್ವಾ ಅಂತ ಯಾರು ನೋಡ್ತಾರೆ? ಪಾದುಕಾದೇವಿ ನೋಡಿ ಆಕ್ಸೆಪ್ಟ್ ಮಾಡಿಬಿಡ್ತಾಳೆ. ಅದು ಎಲ್ಲರಿಗೂ ಜನಗಳಿಗೆ ಅದು ಉಪಯೋಗವಾಗತ್ತೆ. ಅದರಿಂದ ಜ್ಞಾನ ಉಂಟಾಗತ್ತೆ. ಆ ಜ್ಞಾನ ಉಂಟಾದಾಗ ಕ್ಷೇಮ ಉಂಟಾಗತ್ತೆ. ಅವರ ಚಿಂತನೆ ಎಲ್ಲ ಒಳ್ಳೆಯದೇ ಆಗಿಬಿಡುತ್ತೆ. ಅದರಿಂದ ಯಾವಾಗಲೂ ಕ್ಷೇಮವಾಗಿರ್ತಾರೆ. ಕಷ್ಟನೇ ಇಲ್ವಲ್ಲ, ಸುಲಭ ಅಂತ ಹೇಳ್ತಾರೆ. ಅದರಿಂದ ಪ್ರಶಂಸೆಯನ್ನು ಮಾಡಬೇಕು. ಪ್ರಶಂಸೆಯನ್ನು ಯಾರು ಮಾಡಿರ್ತಾರೋ ಅದನ್ನು ಕೇಳಬೇಕು. ಅಂದರೆ ಅರ್ಥ ಭಗವಂತನ ಅಡಿಯಾಳುಗಳಾದಂಥ, ದಾಸರಾದಂಥ, ಭಕ್ತರಗಳ ವಿಷಯವನ್ನು ಸದಾ ಕೇಳಬೇಕು, ವಿಮರ್ಶೆ ಮಾಡಬಾರ್ದು. ಅದೆಲ್ಲ ಸಂಪೂರ್ಣವಾದ ಭಕ್ತರ ಚರಿತ್ರೆ ಅನ್ನೋದು ನಮಗೆ ಒಂದು ಆಹಾರ ಇದ್ದಂತೆ, ಸುಲಭವಾದ ಅಮೃತಪ್ರಾಯವಾಗಿ. ಅದರಿಂದ ಭಕ್ತರ ಕಥೆಗಳನ್ನು, ಅವರ ರಚನೆ ಮಾಡಿರುವಂತಹ ಸೂಕ್ತಿಗಳನ್ನು ನಾವು ಸದಾ ಕಾಲ ಓದ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು, ಅವರನ್ನು ನೆನೆಸ್ಕೊಳ್ಬೇಕು. ಅವರ ಅನುಗ್ರಹ ಉಂಟಾದರೆ ನಮಗೆ ಕ್ಷೇಮ ಉಂಟಾಗತ್ತೆ ಅನ್ನೋದೇ ಇದರ. ಆ ಸ್ಕಂದನ ಹೇಗೆ ಅದು ಎಳೆಯುತ್ತೆ ಅಂತ. ಪಾದುಕಾದೇವಿ ಒಂದು ಮ್ಯಾಗ್ನೆಟ್ ತರಹ ಅವರನ್ನು ಎಳಿತಾಳೆ.
ಹಾಗೆ ಎಳೆದು ಅವರನ್ನು ಹತ್ತಿರ ಕರ್ಕೊಂಡು ಬಂದು ಶಿಖಾಮಣೀನ ಆಸ್ಕಂದನಾನಿ ಆಶ್ರಿತಾನಿ ರತ್ನಾನಿ ಕವೀನ ತೇ, ನಿನ್ನ ಸ್ತುತಿ ಸ್ತೋತ್ರ ಇದೆಯಲ್ಲ ಅದು ಸುವರ್ಣ ಚಿನ್ನದ ಪರೀಕ್ಷಣಾರ್ಥಂ, ಸುವರ್ಣವನ್ನು ಪರೀಕ್ಷೆ ಮಾಡೋಕ್ಕೆ ಒಂದು ಒರೆಗಲ್ಲಿದೆಯಲ್ಲ ಆ ಒರೆಗಲ್ಲಿನಂತೆ. ಅದೇನು ಮಾಡುತ್ತೆ ಪರೀಕ್ಷೆ ಮಾಡಬೇಕಾದ್ರೆ ಇದು ಒಳ್ಳೆಯದಾ ಕೆಟ್ಟದ ಅಂತ ನೋಡುತ್ತೆ. ಪಾದುಕಾದೇವಿಯ ಕಿರಣಗಳು ರತ್ನಗಳು ಕವಿಗಳ ಸ್ತೋತ್ರ ಒಳ್ಳೆಯದಾ ಸರಿ ಇದೆಯಾ ಅನ್ನೋದನ್ನು ಪರೀಕ್ಷಣಾರ್ಥಂ ವಿಷಯದಲ್ಲಿ ನಿಕಷೋಪಲ ಒರೆಗಲ್ಲಿನಂತೆ ಅದು ಮಾಡುತ್ತೆ. ಇದು ತುಂಬ ಆಶ್ಚರ್ಯವಾದದ್ದು. ನೂನ ನಿಶ್ಚಯ ಖಂಡಿತ ಅಂತ ಹೇಳಿ. ಅದರಿಂದ ನಾನು ಮಾಡ್ತಾ ಇರುವಂಥ ಪಾದುಕಾದೇವಿಯ ಸ್ತೋತ್ರ ಸಾಮಾನ್ಯವಲ್ಲ. ಅದೇ ಒರೆಗಲ್ಲಲ್ಲ, ಒರೆಗಲ್ಲನ್ನು ರಚನೆ ಮಾಡಿಬಿಟ್ಟಿಟ್ಬಿಟ್ಟಿದ್ದಾರೆ ಸ್ವಾಮಿ ದೇಶ. ಪರಮಾತ್ಮನ ಸ್ತೋತ್ರ ಮಾಡೋದಕ್ಕೆ ಒರೆಗಲ್ ಬೇಕಾ? ಪರಮಾತ್ಮನ ವಿಷಯ ಇದ್ದರೆ ಒರೆಗಲ್ ಬೇಕಾಗಿಲ್ಲ. ಅದು ಇಲ್ಲದೇನೆ ಕವಿಗಳು ಹಾಡ್ಬಿಟ್ರೆ ಅದೆಲ್ಲ ತಳ್ಳಬೇಕಲ್ಲ, ಅದೆಲ್ಲ ಡಸ್ಟ್ಬಿನಲ್ಲಿ ಹಾಕಬೇಕಲ್ಲ. ಅದರಲ್ಲಿ ಪಾದುಕಾ ವಿಷಯನೂ ಇಲ್ಲ, ಭಕ್ತರ ವಿಷಯನೂ ಇಲ್ಲ, ಪರಮಾತ್ಮನ ವಿಷಯ ಇಲ್ಲ ಅಂದರೆ ಅದು ಒಪ್ಪಿಕೊಳ್ಳುವಂಥದ್ದು ಅಲ್ಲ. ಅದನ್ನು ನೋಡಲೂಬೇಡಿ, ತೆಗಿಲೂಬೇಡಿ ಅಂತ, ಓದಲು ಬೇಕಾಗಿ ಅದೆಲ್ಲ ವೇಸ್ಟ್. ಅದೆಲ್ಲ ಅದರಿಂದ ಓ ಪಾದುಕಾದೇವಿ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾರೆ. ಇದರಲ್ಲಿ ನೂನಂ ಭಜಂತಿ ಪಾದಾವನಿ ಪ್ರಣಯಿನ ಪ್ರತಿಪಾದಿತಾರ್ಥ ಕ್ರೀಡಾ ಸರೋಜಮಿವ ಶೌರಿ ಪದಂ ಭಗಂತಿ ಪ್ರತ್ಯುಕ್ತರತ್ನನಿಕರ ಪ್ರತಿಪನ್ನ ಶೋಭಾ ಪಶ್ಯಾವಿರೋಗಣ ಗಿರೇರೆ ಅತಿದೇವತಾಂ ತ್ವಾ. ಪಾದಾವನಿ, ಪರಮಾತ್ಮನ ಪಾದಾರವಿಂದವನ್ನು ರಕ್ಷಣೆ ಮಾಡುವಂಥ ಅಮ್ಮ ಪಾದುಕಾದೇವಿಗೆ ಪ್ರಣಯಿನ ಆಶ್ರಿತಾನ, ಭಕ್ತರೆಲ್ಲ ಬಂದು ಪರಮಾತ್ಮನಲ್ಲಿ ನಮಸ್ಕಾರವನ್ನು ಮಾಡಿ ಆಶ್ರಯಿಸಿ ಕೇಳ್ಕೊಳ್ತಾರೆ. ಆರ್ತಿ ಅಂದರೆ ಅವರ ಪುರುಷಾರ್ಥ ಏನು ಬೇಕೋ ಅದನ್ನು ಕೇಳ್ಕೊಳ್ತಾರೆ. ಆದರೆ ಆ ಪುರುಷಾರ್ಥ ಏನಾದರೂ ಇರ್ಬೋದು. ಪುರುಷಾರ್ಥ ಐದು ಅರ್ಥ. ಯಾವುದು 5 ಅರ್ಥ? 4 ಅಲ್ವಾ, 5 ತಿಳ್ಕೊಬೇಕಾಗಿರುವಂಥದ್ದು. ನಮಗೆ ಆಸೆ ಪಟ್ಟು ತಿಳ್ಕೊಳ್ಬೇಕು. ಅರ್ಥ ಪಂಚಕ, ಜೀವ ಪರಮಾತ್ಮ, ಅದನ್ನು ಹೊಂದಬೇಕಾದರೆ ಉಪಾಯ, ಆ ಹೊಂದುವಂಥ ಕಾಲದಲ್ಲಿ ಪ್ರಾಪ್ತಿ, ವಿರೋಧಿ, ಮತ್ತು ಕಡೆಯದಾಗಿ ಫಲ. ಈ ಅರ್ಥ ಪಂಚಕ ಎನ್ನುವುದೇ ಪುರುಷಾರ್ಥ. ಅದು ಗೊತ್ತಾದರೆ ತಾನೇ ಈ ಪುರುಷಾರ್ಥ ಯಾವುದು ಅಂತ ನಿಶ್ಚಯ ಮಾಡಿಕೊಳ್ಳು. ಅರ್ಥ ಪಂಚಕ ಅದು 4 ಅಂತ ಹೇಳಿಬಿಟ್ಟಿದ್ವಿ ನಾವು, ಆದರೆ ಅರ್ಥ ಪಂಚಕವೇ ಪುರುಷ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅದು ಕ್ರೀಡಾ ಸರೋಜಂ, ಕ್ರೀಡೆ ಅಂದರೆ ಲೀಲೆ, ಆಟಕ್ಕೋಸ್ಕರವಾಗಿ ಇಟ್ಕೊಂಡಿರುವಂಥ ಒಂದು ಕಮಲ ಲೀಲಾ. ಆ ವಿನೋದಕ್ಕಾಗಿರುವಂಥ ಕಮಲದಂತೆ ಶೌರಿ ಪದಾವನಿ ಭಗಂತಿ. ಇವಳು ಪಾದುಕಾದೇವಿ. ಶೌರಿ ಅಂದರೆ ಪರಮಾತ್ಮ. ಪರಮಾತ್ಮನನ್ನು ಏನು ಮಾಡ್ತಾರೆ? ಇಟ್ಕೊಂಡ್ಬಿಟ್ಟಿದ್ದಾರೆ. ಪರಮಾತ್ಮನೆಲ್ಲ ಲೀಲಾ ಚಕೋದಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಈಗ ದೇವರನ್ನು ಕೇಳಿದರೆ ಎಲ್ಲವನ್ನೂ ಕೊಡ್ತಾನೆ. ಚತುರ್ವಿಧ ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷ. ದೇವರ ಪಾದ ಎನ್ನುವಂತಹ ಕಮಲ, ಆ ಕಮಲವನ್ನು ಕೈಯಲ್ಲಿ ವಿನೋದಕ್ಕಾಗಿ ಹಿಡ್ಕೊಂಡು ಮತ್ತು ಅದರಲ್ಲಿ ಬೇಕಾದಷ್ಟು ರತ್ನಗಳು ಬೇರೆ ಉಂಟು. ಪಾದುಕಾದೇವಿನಲ್ಲಿ ರತ್ನಗಳು ಬೇರೆ ಹುದುಗಿಸಿಟ್ಟಿದ್ದಾರೆ. ಅದು ಚೆನ್ನಾಗಿ ಒಳ್ಳೆಯ ಕಾಂತಿಯನ್ನು ಪ್ರಕಾಶಮಾನವಾಗಿ ಹರಡುತ್ತಾ ಇರುತ್ತೆ ಎಲ್ಲ ಕಡೆಯಲ್ಲೂ. ಅಂತಹ ನಿನ್ನನ್ನು ನೋಡಿದರೆ ಪರಮಾತ್ಮನ ವಿನೋದಕ್ಕಾಗಿ ಕ್ರೀಡಾ ಕಮಲವಾಗಿರುವಂಥವಳು ಪಾದುಕಾದೇವಿ. ಅವಳಲ್ಲಿ ಕಾಂತಿ ಇದೆ. ಅದನ್ನು ನೋಡಿದರೆ ಸ್ವಾಮಿ ದೇಶಿಕರು ಹೇಳ್ತಾರೆ, ನಿನ್ನನ್ನು ನೋಡಿದರೆ ಅಧಿದೇವತೆಯಾಗಿದೆಯಾ. ಯಾವುದಕ್ಕೆ? ಎಲ್ಲ ಸಕಲ ವಿಧ ಪುರುಷಾರ್ಥವನ್ನು ಕೊಡೋದಕ್ಕೆ ಅಧಿದೇವತೆ. ಅದರಿಂದ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನು ಹೇಗಿದೆಯಾ? ಒಳ್ಳೆಯ ಕೈಲಾಸದಂತೆ ಬೆಳ್ಳಗಿದೆ ಪರ್ವತ. ಕೈಲಾಸ ಪರ್ವತ ಬಿಳಿಗಿದೆ, ಬೆಳ್ಳಿಯಂತೆ. ಚಿನ್ನದ ಪರ್ವತ ಮೇರು ಪರ್ವತದಂತೆ ಚಿನ್ನದಂತೆ ಇದೆ. ಇದು ಇನ್ನೊಂದು ಪರ್ವತ ಅಂತೆ, ರತ್ನದ ಪರ್ವತ. ಬೆಳ್ಳಿದು ಕೈಲಾಸ, ಅದು ಬರೀ ಕೇವಲವಾದದನ್ನು ಕೊಡುವಂಥ. ಮೇರು ಪರ್ವತ ಚಿನ್ನದ ಪರ್ವತ, ಇದು ರತ್ನಗಳಿಂದ ಕೂಡಿರುವಂಥ ಒಂದು ಪರ್ವತ. ಈ 3 ಪರ್ವತಗಳು ಏನು ಮಾಡುತ್ತೆ?
ಅದರಂತೆ ಈ ಹೆಸರುಗಳನ್ನು ಕೊಡ್ಬೋದು. ಮೂರನ್ನು ಕೊಡ್ತೀಯ ನೀನು, ಅಂದರೆ ಎಲ್ಲವನ್ನೂ ಕೊಡ್ತೀಯ. 3 ಇಲ್ಲ, 4 ಇಲ್ಲ, 5 ಕೊಡ್ತೀಯ ಅಂತ ಅರ್ಥ. 5 ಪುರುಷಾರ್ಥಕ್ಕೆ ಯಾವುದು? ಅರ್ಥಪಂಚಕ. 4 ಪುರುಷಾರ್ಥ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನೊಂದು ಬೆಳ್ಳಿ, ಚಿನ್ನ, ರತ್ನ. ಬೆಳ್ಳಿ ಏನು ಕೊಡುತ್ತೆ? ಬೆಳ್ಳಿ ಕೈಲಾಸ, ಬರೀ ಕೈವಲ್ಯ. ಚಿನ್ನದ ಪರ್ವತ ಸ್ವರ್ಗಾದಿ ಲೋಕಗಳು ಅದನ್ನೆಲ್ಲ ಕೊಡುತ್ತೆ. ಆದರೆ ರತ್ನಮಯವಾದಂಥ ಪಾದುಕಾದೇವಿ ಏನನ್ನು ಕೊಡ್ತಾಳೆ? ಮೋಕ್ಷ, ಪರಮಾತ್ಮನನ್ನೇ ಕೊಡ್ತಾಳೆ. ಸೊ 3 ಪರ್ವತಕ್ಕೆ ಹೋಲಿಸಿದರೆ ಕೊಡೋದು 5 ಪುರುಷಾರ್ಥ. ಎಂತಹ ಒಂದು ಅನುಭವ ಸ್ವಾಮಿ ದೇಶಿಕರದು. ಅದರಂತೆ ನಾವು ನಮ್ಮ ಆಚಾರ್ಯರಲ್ಲಿ ಒಳ್ಳೆಯ ಭಕ್ತಿಯನ್ನು ಇಟ್ಕೊಳ್ಬೇಕು. ಪರಮ ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ ಹೇಗಿದೆಯೋ ಅದಕ್ಕಿಂತ ಜಾಸ್ತಿಯಾಗಿ ಆಚಾರ್ಯ ಭಕ್ತಿ. ಆಚಾರ್ಯ ಭಕ್ತಿ ಅದು ಯಾವುದಕ್ಕೂ ಕೊರೆ ಮಾಡೋದಿಲ್ಲ, ಎಲ್ಲವನ್ನು ಕೊಡುವಂಥದ್ದು ಆಚಾರ್ಯರ ಭಕ್ತಿ. ಅದರಿಂದ ಭಗವಂತನನ್ನು ಸೇರಬೇಕಾದ್ರೆ ಜ್ಞಾನ ಬೇಕಲ್ಲ, ಆ ಜ್ಞಾನವೂ ಸಿಗತ್ತೆ. ಭಗವಂತನಿಗೆ ಸೇವೆಯನ್ನು ಮಾಡೋದಕ್ಕೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಸದಾಚಾರ್ಯರ ಬಳಿಯಲ್ಲಿ ನಾವು ಹೋದರೆ ನಮಗೆ ಪರಮಾತ್ಮನನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂಥ ಉಪಾಯ ಗೊತ್ತಾಗತ್ತೆ, ಸ್ವರೂಪ ಗೊತ್ತಾಗತ್ತೆ, ನಮ್ಮ ಸ್ವರೂಪ ಗೊತ್ತಾಗತ್ತೆ. ಅದರಲ್ಲಿ ಬರುವಂಥ ವಿರೋಧಿಗಳನ್ನು ನಿರಸನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಕಡೆಯದಾಗಿ ಫಲವು ನಮಗೆ ಸಿಗುವಂಥದ್ದು ಮಾಡ್ತಾರೆ. ಅದರಿಂದ ಅರ್ಥ ಪಂಚಕವನ್ನು ಕೊಡುವಂತಹ ಸದಾಚಾರ್ಯರು ನಮಗೆ ತುಂಬ ಮುಖ್ಯ. ಅವರಲ್ಲಿ ಪರಮ ಭಕ್ತಿಯನ್ನು ನಾವು ಹೊಂದಿದರೆ ಮಾತ್ರ ನಮಗೆ ಪರಮಾತ್ಮ ಸಿಗ್ತಾನೆ. ಯಾಕೆಂದರೆ ಅವರು ನಮ್ಮನ್ನು ತಿರುತ್ತಿ ಪಡೆಕೊಳ್ಳುವ, ತಿರುಗಿಸಿ ಕೆಟ್ಟ ಗುಣಗಳನ್ನೆಲ್ಲ ಕಳೆದು ಒಳ್ಳೆಯ ಗುಣಗಳನ್ನು ನಮಗೆ ತಂದು ಆಭರಣವಾಗಿ ಹಾಕಿ ನಮ್ಮನ್ನು ಪರಮಾತ್ಮನಲ್ಲಿ ಒಪ್ಪಿಸ್ತಾರೆ. ಅದರಿಂದ ಯಾವ ಕೊರತೆಯೂ ಇರಲ್ಲ, ಚಿಂತೆಯೂ ಮಾಡಬೇಕಾಗಿಲ್ಲ, ಭಯವೂ ಇಲ್ಲದೆ ನಿರ್ಭರರಾಗಿ ನಾವು ಇಲ್ಲಿ ಜೀವನವನ್ನು ನಡೆಸ್ಬೋದು. ಅದರಿಂದ ಶರಣಾಗತಿ ಎನ್ನುವಂಥದ್ದನ್ನು ಪಾದುಕಾದೇವಿಯಲ್ಲಿ ಮಾಡಬೇಕು ಅಂತಾರಲ್ಲ, ಅದೇ ಆಚಾರ್ಯರಲ್ಲಿ ಮಾಡುವಂಥದ್ದು ಅಂತ ಹೇಳ್ತಾರೆ. ಆಚಾರ್ಯರು ತಮ್ಮನ್ನು ತೋರಿಸಿ ಪರಮಾತ್ಮನನ್ನು ತೋರಿಸಿ ನಮ್ಮನ್ನು ಪರಮಾತ್ಮನಿಗೆ ತೋರಿಸ್ತಾರೆ. ಇದಲ್ವಾ ಮುಖ್ಯ. ಯಾಮೇವರತ್ತ ಕಿರಣೈರ್ಮಣಿಪಾದರಕ್ಷೆ ಚೂಡಾಪದೇ ತನುಭೃತ ಭವತೀ ವಿದತ್ತೆ ಶಕ್ರಾದಿದೈವತ ಶಿಖಾಮಣಿರಜ್ಯಮಾನೈ ತಾಮೇವ ತೇ ಪ್ರಕಟಯಂತಿ ಪದೈರಭಿಜ್ಞಾಂ. ಅಮ್ಮ ಪಾದುಕೆ ಯಾಮೇವರತ್ ಕಿರಣೈ ಮಣಿಪಾದರಕ್ಷೆ ಚೂಡಾಪದೇ ತನುಭೃತ ಭವತಿ ವಿದತ್. ಯಾರು ತಮ್ಮ ತಲೆಯಲ್ಲಿ ನಿನ್ನನ್ನು ಧಾರಣೆ ಮಾಡಿಕೊಳ್ತಾರೋ, ಪಾದುಕೆಯನ್ನು ತಲೆಯಲ್ಲಿ ಧರಿಸಿಕೊಳ್ತಾರೋ, ಆಗ ಧರಿಸಿಕೊಂಡಾಗ ನಿನ್ನಲ್ಲಿ ಇರುವಂಥ ರತ್ನಗಳ ಕಾಂತಿ, ಆ ಕಾಂತಿ ಅವರ ತಲೆ ಬೀಳುತ್ತೆ. ಬೀಳುತ್ತೋ? ಬೀಳುತ್ತೆ. ಇಂದ್ರಾದಿ ದೇವತೆಗಳೆಲ್ಲ ಬಂದು ನಿನ್ನಲ್ಲಿ ಸೇವೆ ಮಾಡ್ತಾರೆ. ಆ ದೇವತೆಗಳು ಕಿರೀಟ ಹಾಕ್ಕೊಂಡಿದ್ದಾರೆ. ಆ ಕಿರೀಟಗಳಿಂದ ರಕ್ತಗಳಿದೆ, ಕಿರೀಟದ ರಕ್ತಗಳಿಂದ ಕಾಂತಿ ಹೊರಡುತ್ತೆ. ಆ ಕಾಂತಿ ಎಲ್ಲ ಅಲ್ಲಿ ಬೀಳುತ್ತೆ. ಬಗ್ದಾಗ ಪರಮಾತ್ಮನ ಪಾದದ ಮೇಲೆ ಬೀಳುತ್ತೆ, ಪಾದದ ಮೇಲೆ ಬೀಳುತ್ತೆ. ಆ ಪಾದುಕೆಯನ್ನು ಸೇವಿಸಿದ ಇಂದ್ರಾದಿ ದೇವತೆಗಳು ನಮಸ್ಕಾರ ಮಾಡ್ತಾರೆ ಅನ್ನುವುದೇ ಭಾವ. ಅವರು ಬಂದಾಗ ಅದು ಬೀಳುತ್ತೆ ಅಂತ ಹೇಳಿ ಅವರೇನು ಹೇಳ್ತಾರೆ? ಮಣಿಪಾದುಕೆ ಭವತಿ ರತ್ನಕಿರಣೈ, ನಿನ್ನ ರತ್ನಗಳ ಕಾಂತಿ ತನುವೃದ್ಧ, ಯಾವ ಪ್ರಾಣಿಗಳ ಮೇಲೆ ಬೀಳುತ್ತೋ, ಚೂಡಾಪದೆ ತಲೆಯ ಮೇಲೆ ಯಾವಿವ, ಯಾವ ಶೋಭೆಯನ್ನೇ ವಿಧತ್ತೆ ಉಂಟು ಮಾಡುತ್ತೋ, ತೇ ಯಾರ ಪಾದುಕೆಯನ್ನು ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರ ತಲೆ ಮೇಲೆ ಕಿರಣಗಳ ಕಾಂತಿ ಬೀಳುತ್ತೆ. ಅಂಥವರು ತೇ ಶಕ್ರಾದಿ ದೈವದ ಶಿಖಾಮಣಿ. ಶಕ್ರ ಅಂದರೆ ಇಂದ್ರಾದಿ ಮೊದಲಾದ ದೇವತೆಗಳ ಶಿಖಾಮಣಿ ತಲೆಯಲ್ಲಿರುವ ರತ್ನಗಳಿಂದ ರಜ್ಯಮಾನೈ ಉಂಟಾಗುವಂತಹ ಅಡಿಗಳಿಂದ ತಾಮಭಿಜ್ಞಾವೇವ, ಅದೇ ಸೌಂದರ್ಯವನ್ನೇ ಪ್ರಕಟಯಂತಿ ಹೊರಪಡಿಸುತ್ತೆ. ಅಂದರೆ ಯಾರು ಪಾದುಕೆಯನ್ನು ಧಾರಣೆ ಮಾಡ್ಕೊಳ್ತಾರೋ ಅವರಿಗೆ ಪಾದುಕೆಯ ರಕ್ತ ಕಾಂತಿಯೇ ಉಂಟಾಗ್ಬಿಡುತ್ತೆ. ಅದೇ ಉಂಟಾಗ್ಬಿಡುತ್ತಂತ. ಅದೇ ಅಂತಹ
ಯಾರು ಧಾರಣೆ ಮಾಡ್ತಾರೋ. ಹೇಗೆ ಅಂತಂದರೆ ಇಂದ್ರಾದಿ ದೇವತೆಗಳ ಕಿರೀಟಕ್ಕೆ ಅವರು ನಮಸ್ಕಾರ ಮಾಡ್ತಾರೆ ಅನ್ನುವಂಥ ಭಾವನೆಯಿಂದ ಹೇಳಿದ್ದಾರೆ. ಅಂದರೆ ಸೇವಿಸಬೇಕಾದರೆ ಕಿರೀಟಗಳಿಂದ ಅವರ ಪಾದಗಳಲ್ಲಿ ಹೊಳಪುಂಟಾಗುತ್ತಂತೆ. ಅವರ ಪಾದಗಳು ಎಲ್ಲಿ ನೋಡಿ ಇವರು ನಮಸ್ಕಾರ ಮಾಡ್ತಾರೆ, ಅವರ ತಲೆ ಮೇಲೆ ಕಿರಣ ಉಂಟಾಗತ್ತೆ. ಇಂದ್ರಾದಿ ದೇವತೆಗಳು ಇವರನ್ನು ನಮಸ್ಕಾರ ಮಾಡ್ತಾರೆ, ಅದು ಪಾದದಲ್ಲಿ ತೋರಿಸತ್ತೆ. ಅವರ ಪಾದ, ಯಾರ ಪಾದದಲ್ಲಿ? ಇಂದ್ರಾದಿ ದೇವತೆಗಳು ಪಾದದಲ್ಲಿ. ಮಹನೀಯರನ್ನು ಇಂದ್ರಾದಿ ದೇವತೆಗಳು ಕೂಡ ನಮಸ್ಕಾರ, ಯಾಕಂದರೆ ಅವ್ರಿಗೆ ಗೊತ್ತಾಗಲ್ವಲ್ಲ, ಪಾದುಕಾದೇವಿ ಅಂತಲೇ ಇವ್ರ ತಲೆ ಕಾಣಿಸುತ್ತೆ, ಅದರಿಂದ ಅವ್ರು ನಮಸ್ಕಾರ ಮಾಡಿಬಿಡ್ತಾರೆ. ಅವರು ನಮಸ್ಕಾರ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಇಂದ್ರ ಪದವಿ, ಬ್ರಹ್ಮ ಪದವಿ, ಎಲ್ಲ ಪದವಿಯೂ ಸಿಗತ್ತೆ ಅಂತ ಹೇಳಿದ್ದಾರೆ. ಅದೇ ತರಹ ಇವರಿಗೆ ಪಾದುಕಾ ಪದವಿಯೂ ಸಿಕ್ಬಿಡುತ್ತೆ. ಇವಾಗ ಇದೇ ಪಾದುಕೆ ಅಂತೇಳಿ ನಮಸ್ಕಾರ ಮಾಡಿಬಿಡ್ತಾರೆ. ಯಾಕಂದರೆ ಪಾದುಕಾದೇವಿಯ ಬಂದ್ಬಿಡ್ತಲ್ಲ, ಕಿರಣಗಳ ಕಾಂತಿ ಎಲ್ಲ ಇವ್ರ ತಲೆ ಮೇಲೆ ಬಂದ್ಬಿಡ್ತು, ಅದರಿಂದ ಇದೇ ಪಾದುಕೆ ಅಂತ ಅವ್ರು ನಮಸ್ಕಾರ ಅಂತ ಪದವಿಯನ್ನು ಕೊಡ್ತಾರೆ. ಗೌರವ ಅಂದರೆ ಎಲ್ಲರೂ ಸದಾಚಾರ್ಯರನ್ನು ಗೌರವಿಸ್ತಾರಲ್ಲ, ಅದನ್ನು ಹೇಳ್ತಾರೆ. 505ನೇದು ರತ್ನಾಂಕುರೈರವಿರಲ ಮಣಿಪಾದರಕ್ಷೆ ಪಾಪೋನ್ಮುಖೈ ಪರಿಗತ ಪುರುಷಾರ್ಥ ಸಸ್ಯೈ ದೇವೇನ ರಂಗಪತಿನಾ ಜಗತಾಂ ವಿಭೂತ್ಯೈ ಕೇದಾರಿಕೇವ ಕೃಪೆಯ ಪರಿಕಲ್ಪಿತಾತ್ವಂ. ಈಗ ಪಾದುಕಾದೇವಿಯನ್ನಲ್ಲಿರುವಂತಹ ರತ್ನಗಳ ಕಾಂತಿ, ಆ ಕಾಂತಿ ಹೇಗಿದೆ? ಎಲ್ಲ ಕಡೆಯಲ್ಲೂ ಪ್ರಸಾರವಾಗುತ್ತೆ. ಯಾಕೆಂದರೆ ಎಲ್ಲ ಸುತ್ತಲೂ ಇದೆ, ಸುತ್ತಲೂ ಕಾಂತಿ ಬೆಳಗ್ತಾ ಇರುತ್ತೆ. ಆ ಪ್ರಕಾಶ ಎಲ್ಲ ಕಡೆಯಲ್ಲೂ ಪ್ರಸಾರವಾಗುತ್ತೆ. ಅದನ್ನು ನೋಡಿದರೆ ರಂಗನಾಥ ಅವನ ಕರುಣೆಯಿಂದ ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡ್ತಾನೆ ಇಲ್ವಾ? ಎಲ್ಲ ವಿಧವಾದ ಪುರುಷಾರ್ಥವನ್ನು ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ, ಕ್ಷೇಮವನ್ನು ನೋಡ್ಕೊಳ್ತಾನೆ, ಯೋಗಕ್ಷೇಮವನ್ನು ಅವನೇ ವಹಿಸ್ಕೊಳ್ತಾನೆ. ಎಲ್ಲ ಪುರುಷಾರ್ಥಗಳು ಅವರಿಗೆ ಸಿಗಬೇಕು. ಅಂದರೆ ಯಾವ ಒಂದು ವಿಘ್ನವೂ ಇಲ್ಲದೆ ಎಲ್ಲರ ಯೋಗಕ್ಷೇಮವನ್ನು ಪರಮಾತ್ಮ ನೋಡ್ಕೊಳ್ತಾನೆ. ಅದನ್ನು ನೋಡ್ಕೊಳ್ಳೋದು ಯಾರು? ಪರಮಾತ್ಮ, ಪಾದುಕಾದೇವಿ. ಆದರೆ ಅನೇಕ ರತ್ನಗಳ ಕಾಂತಿ ಪ್ರಸಾರ ಮಾಡಿ ಪರಮಾತ್ಮನ ದಯೆಯನ್ನು ಎಲ್ಲರಿಗೂ ಪ್ರಹರಿಸಿ ಅವರ ಯೋಗಕ್ಷೇಮವನ್ನು ಇವಳೇ ನಿರ್ವಹಣೆ ಮಾಡ್ತಾಳೆ. ಯಾತಕ್ಕೆ ಅಂತಂದರೆ ಎಲ್ಲ ಜೀವಾತ್ಮ, ಕೋಟಿ ಕೋಟಿ ಜೀವಾತ್ಮಗಳು ಈ ಪ್ರಪಂಚದಲ್ಲಿ ಎಲ್ಲರೂ ಪರಮಾತ್ಮನ ಮಕ್ಕಳೇ, ಪರಮಾತ್ಮನಿಂದ ಬಂದವರು. ಇವರು ಸಂಸಾರದಲ್ಲಿ ಸಿಕ್ಕೊಂಡಾಗ ಜೀವಾತ್ಮ ಭಾಳ ಕ್ಲೇಶವನ್ನು ಅನುಭವಿಸ್ತಾನೆ. ತುಂಬ ಕಷ್ಟ, ಒಂದಲ್ಲ ಎರಡಲ್ಲ, ಕಷ್ಟ ಎನ್ನುವಂತಹ ಸಮುದ್ರದಲ್ಲಿ ಮುಳುಗಿ ಹೋಗಿ ಬಿದ್ದು ಒಳಗೆ ಬರಕ್ಕಾಗದೆ ತೊಳಲಾಡ್ತಾರೆ. ಅವರಿಗೆಲ್ಲ ಕ್ಷೇಮವನ್ನು ಉಂಟು ಮಾಡಬೇಕು, ಕಷ್ಟಗಳನ್ನು ನಿವಾರಣೆ ಮಾಡಬೇಕು, ಸರ್ವವಿಧ ಪುರುಷಾರ್ಥವನ್ನು ಕೊಡಬೇಕು ಅಂತ ಹೇಳಿ ಪಾದುಕಾದೇವಿ ಆ ತಕ್ಷಣದಲ್ಲೇ ಯಾವ ತಡೆಯೂ ಇಲ್ಲದಂತೆ ನಮಗೆ ಆ ಪುರುಷಾರ್ಥ, ಸರ್ವವಿಧ ಪುರುಷಾರ್ಥ ಸಿಗುವಂತೆ ಮಾಡ್ತಾಳೆ. ಅದರಿಂದ ಇದು ಹೇಗಿದೆ ಅಂತಂದರೆ, ಒಂದು ದೊಡ್ಡ ಗದ್ದೆಯಲ್ಲಿ ಭತ್ತವನ್ನು ಬೆಳೆದಿದ್ದಾರೆ. ಭತ್ತದ ಪೈರು ಚೆನ್ನಾಗಿ ಬೆಳೆದುಕೊಂಡ್ಬಿಟ್ಟಿದೆ, ಚೆನ್ನಾಗಿ ಪೈರು ಪೂರ್ತಿಯಾಗಿ ಫಲ ಉಂಟಾಗ್ಬಿಟ್ಟಿದೆ. ಆ ಫಲವನ್ನು ಯಾರು ಬೇಕಾದರೂ ತಗೊಳ್ಬೋದು, ಆ ರೀತಿ ನಿರ್ಮಾಣವಾಗಿದೆ ಅಂತ. ಆ ನಿರ್ಮಾಣವನ್ನು ಮಾಡಿಬಿಟ್ಟಿದ್ದಾಳೆ. ಯಾವುದು? ಪಾದುಕಾದೇವಿಯ ಕಾಂತಿ ಒಂದು ಗದ್ದೆಯನ್ನು ಉಂಟು ಮಾಡಿ ಭತ್ತವನ್ನು ಹಾಕಿ ಪೈರನ್ನು ಉಂಟು ಮಾಡಿ ಅದರಿಂದ ಫಲ ಪುರುಷಾರ್ಥ ಸಿಗುವಂತೆ. ಸೊ ಪಾದುಕಾದೇವಿ ಹತ್ರ ಹೋದರೆ ಸಾಕು, ಆ ಭತ್ತದ ತೆನೆಯಲ್ಲಿರುವಂಥ ಫಲವನ್ನು ನಾವು ತಗೊಳ್ಬೋದು. ಆದರೆ ಹಸ್ತಾಪಚೇಯವಾಗೇ ನಮಗೆ ಸಿಗುತ್ತೆ ಅಂತ ಅರ್ಥ. ಭಗವಂತ ಯಾರನ್ನು ಉಂಟು ಮಾಡಿದ್ದಾನೆ? ಪಾದುಕೆಯನ್ನು. ಅದೇ ತರಹ ಪಾದುಕೆಯಂತೆ ಆಳ್ವಾರುಗಳನ್ನು ಇಲ್ಲಿ ಅವತಾರ ಮಾಡುವಂತೆ ಮಾಡಿ ನಮಗೆ ಸುಲಭವಾಗಿ ಸಿಗುವಂತೆ, ಸರ್ವವಿಧ ಪುರುಷಾರ್ಥವೂ ಸಿಗುವಂತೆ ಆಳ್ವಾರುಗಳನ್ನು ಕಳಿಸಿ ಅವರು ಒಂದು ಗದ್ದೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸರ್ವವಿಧ ಪುರುಷಾರ್ಥ ಕೊಡುವಂತಹ ಅವರ ದಿವ್ಯ ಅರುಳಿಚ್ಚಯ್ಯಲ್ ಪಾಶುರಗಳನ್ನು ನಮಗೆ ಅನುಗ್ರಹ ಮಾಡಿ ಪರಮಾತ್ಮ ಅದನ್ನು ನಮಗೆ ಸುಲಭವಾಗಿ ಕೊಟ್ಟು ಬಿಟ್ಟಿದ್ದಾನೆ
ಅದರಿಂದ ಅವರನ್ನು ಆಶ್ರಯಿಸಿದರೆ ನಮಗೆ ಸಕಲ ಪುರುಷಾರ್ಥವೂ ಸಿಗತ್ತೆ. ಪಾದುಕೆಯನ್ನು ಆಶ್ರಯಿಸಿದರೂ ಸಿಗತ್ತೆ, ಪಾದುಕೆಯಂತೆ ಇರುವಂಥ ಆಳ್ವಾರುಗಳನ್ನು ಆಶ್ರಯಿಸಿದರೂ ಸಿಗತ್ತೆ ಅಂತ ಹೇಳಿ 505ನೇ ಶ್ಲೋಕಕ್ಕೆ ಇವತ್ತು ಮುಗಿಸೋಣ. ಅದರಲ್ಲಿ ಸ್ವಾಮಿ ದೇಶಿಗರ ಒಂದು ಅನುಭವ, ರತ್ನ ಸಾಮಾನ್ಯ ಪದ್ಧತಿಯ ಅನುಭವ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾ ಯುಗಳಿ ತದುಭಯದನಾಸ್ತ್ರಿವೇದಿ ಮವಂತಿ ಯಂತೋ ಜಯಂತಿ ಭುವಿ ಸಂತಗ ಸಂತಶ್ರೀರಂಗಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.